ಹೇಗಿದ್ದಾರೆ ಟಗರು ಶಿವ ಲೈಫ್ ಹೆಂಗಿದೆ ಇವಾಗ? ಇವಾಗ ಟಗರು ಶಿವ ಸದ್ಯಕ್ಕೆ ಬಡವ ಬದುಕಿನಲ್ಲಿ ಅಷ್ಟೇ, ಪ್ರೀತಿಲಿ ಸಾವುಕಾರ ಅಂತ. ಈ ಡ್ರೈವರ್ಸ್ಗಳು ಅಂದಿದ ತಕ್ಷಣನೇ ಪೋಲಿಗಳು, ದುರಂಕಾರಿಗಳು, ಅಹಂಕಾರ ಜಾಸ್ತಿ, ಅವ್ರಿಗೆ ಕರೆದಿದ್ದ ಕಡೆ ಬರಲ್ಲ, ಹಿಂಗೆಲ್ಲ ಒಂದು ಆಪಾದನೆಗಳಿದಾವೆ ಸರ್. ಹೇಳ್ತಾರೆ ಸರ್, ಇದು ಒಂದು 5 ಬೆರಳು ಅಂದರೆ ಎಲ್ಲ ಒಂದೇ ಸಮಯ ಇದೆಯಾ ಸರ್? ಅಟ್ಯಾಕ್ ಅಂದ್ರೆ ಯಾವ ರೀತಿ ಮಟ್ಟಕ್ಕಾಗಿತ್ತು? ಬಂದು ಅಡ್ಡೆ ಹಾಕಿದ್ರು. ಅವ್ರಿಗೆ ಹೇಳಿದೆ, ನಾನು ಇರೋದನ್ನ ತೋರ್ತಾ ಇದ್ದೀನಿ. 30 ರೂಪಾಯಿ 35 ರೂಪಾಯಿ ಸಂಬಳ ತಿಂಗಳು ಕೊಡ್ತಾ ಇದ್ರು. ಬಾತ್ರೂಮ್ ತೊಳೆಯೋದು, ಒರೆಸೋದು. ಯೂಶಲಿ ಎಲ್ಲ ಆಟೋದವ್ರು ನೋಡಿದ್ರೆ ಹಿಂದ್ಗಡೆ ಆ ನಂಬರ್ ಪ್ಲೇಟ್ ಪಕ್ಕದಲ್ಲಿ ಶಂಕರಣ್ಣನ ಆಟೋ ಅಂತ ಫೋಟೋ ಅಂತ ಇದ್ದೇ ಇರುತ್ತೆ. ಆಟೋದಲ್ಲಿ ಹೆಂಗೆ ಜೀವನ ಮಾಡ್ಬೋದು ಅನ್ನೋದು ತೋರ್ಕೊಟ್ಟಿದ್ದೆ ಶಂಕರಣ್ಣ ಅವರು. 70% ಶಂಕರಣ್ಣಂದೇ ಇರುತ್ತೆ. ಕೆಲವೊಬ್ರು ಪ್ರೆಗ್ನೆಂಟ್ ಇದ್ದ ಲೇಡಿಗಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹಂಸಗಳು ಪ್ರತಿಯೊಬ್ರು ಹೇಳ್ತಾರೆ, ಒಂದು ಫೀಲ್ ಆಗ್ಬಿಡ್ತದೆ, ಅಣ್ಣ ಒಂದು ಸ್ವಲ್ಪ ಹಂಸಲ್ಲಿ ನಿಧಾನವಾಗಿ ಅಂದಾಗ ಒಂಥರ ಏನೋ ಕಳ್ಳು ಚುರುಕನಾಗುತ್ತೆ. ನಮ್ಮ ಅಕ್ಕ ತಂಗಿರಾದ್ರೆ ಕರ್ನಾಟಕದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ, ಹುಷಾರಾಗಿ ಹೋಗಿದ್ ಬನ್ನಿ. ಈ ಗಾಡಿಗಳನ್ನ ಅತಿ ಹೆಚ್ಚು ಡೆಕೋರೇಟ್ ಮಾಡಿ ಸಿಂಗಾರ ಯಾವ ಗಾಡಿಗೆ ಮಾಡ್ತಾರೋ ಇಲ್ಲ ಬೆಂಗಳೂರಲ್ಲಿ, ಸ್ವಂತ ಹೆಂಡತಿಗಿಂತ ಹೆಚ್ಚಾಗಿ ಜಾಸ್ತಿ ಪ್ರೀತಿ ಮಾಡ್ತಾರೆ. ಕೆಲವು ಕಸ್ಟಮರ್ ಇಬ್ರಿಗೂ ಬುಕ್ ಮಾಡ್ಬಿಟ್ಟಿರ್ತಾರೆ. ಒಬ್ರು ರ್ಯಾಪಿಡಲ್ ಬುಕ್ ಮಾಡಿರ್ತಾರೆ, ಈ ಕಡೆ ಊಬರಲ್ಲೂ ಬುಕ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋಗಿರ್ತೀವಿ, ಆಟೋ ಮೇಲೆ ಕ್ಯಾನ್ಸಲ್ ಆಗುತ್ತೆ. ಆಗ ಅವ್ರು ಕೊಡೋ ರೀಸನ್ ಒಂದೇನೆ, ನೀವು 5 ಕಾಯಿಸ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀರಾ, ಅದಕ್ಕೆ ನಾವು ಈ ಥರ ಮಾಡ್ತೀವಿ ಅಂತ. ನಾರ್ತ್ ಇಂಡಿಯನ್ಸ್ ಅವ್ರು ಒಂದು ವಿಡಿಯೋ ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಾರಿಗಾದ್ರೂ ಒಂದು ತಾಕತ್ತಿದೆ, ರಿಜೆಕ್ಟ್ ಮಾಡುವಂಥ ತಾಕತ್ತಿದ್ರೆ ಅದು ಆಟೋ ಡ್ರೈವರ್ಸ್ಗಳಿಗೆ ಬರಲ್ಲ ಅಂತಾರೆ. ಅದು ನಿಜ. ತಿಂಗ್ಳಿಗೆ ತೊಗೊಳೋಣ, ಈಗ ಹೈಯೆಸ್ಟ್ ಎಷ್ಟು ಮಾಡಿರ್ಬೋದು? ಲೆಕ್ಕ ಹಾಕಿಲ್ಲ ಸರ್. ಕಂಪಲ್ಸರಿ ಡ್ಯೂಟಿ ಮಾಡಿದ್ರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಆ್ಯಪ್. ನಾನು ನಿಮ್ಮ ಪ್ರೀತಿಯ ಚಂದನ್. ಇವತ್ತು ಒಂದು ಸ್ಪೆಷಲ್ ಗೆಸ್ಟ್ನ ಕರ್ಕೊಂಬಂದಿದ್ದೀನಿ. ಇವರು ಹೆರಿಗೆ ಒಂದು ಸಂದರ್ಭದಲ್ಲಿರುವಂಥ ಹೆಣ್ಮಕ್ಳಿಗೆ ಫ್ರೀಯಾಗಿ ಉಚಿತವಾಗಿ ಆಟೋನ ಅವ್ರು ಎಲ್ಲಿ ಕೇಳ್ತಾರೋ ಅಲ್ಲಿಗೆ ಬಿಡ್ತಿದ್ದಾರೆ. ಅದು ನೆನ್ನೆ ಮೊನ್ನೆಯಿಂದ ಮಾಡ್ಕೊಂಬಂದಿಲ್ಲ, ಸುಮಾರು 10-15 ವರ್ಷಗಳಿಂದ ಮಾಡ್ಕೊಂಬರ್ತಿದ್ದಾರೆ. ಕೇವಲ 18 ವರ್ಷದಲ್ಲೇ ಈತ ಆಟೋ ಡ್ರೈವರಾಗಿ ಬಂದವರು ಇವತ್ತು ತುಂಬಾ ವೈರಲ್ ಅಂತ ಹೇಳ್ಬೋದು, ಇನ್ಫ್ಲುಯೆನ್ಸರ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಅವ್ರು ಹೆಂಗೆ ಸಂಪಾದನೆ ಮಾಡ್ತಾರೆ, ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗಿದ್ದಾರೆ. ಅವ್ರ ಹೆಸರೇ ಟಗರು ಶಿವ. ಎಸ್, ನೀವು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ನೋಡಿರ್ತೀರ, ಅವ್ರನ್ನ ಫಾಲೋವರ್ಸ್ ಕೂಡ ನೋಡ್ತಿರ್ತಾರೆ ಈ ವಿಡಿಯೋನ. ಇನ್ನೂ ಉತ್ತುಂಗಕ್ಕೆ ಇರಲಿ ಅನ್ನೋದು ನಮ್ಮ ಒಂದು ಆಶಯ ಅವ್ರದ್ದು. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಬ್ರದರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಹೇಳಿ ಬ್ರದರ್, ಮೊದಲನೇದಾಗಿ ಫಸ್ಟ್ ಹೇಗಿದ್ದೀರಾ ಅದನ್ನು ಹೇಳಿ. ನಾನು ಸೂಪರ್ ಆಗಿದ್ದೀನಿ. ಸೊ ಈ ಟಗರು ಶಿವ ಅಂದಿದ ತಕ್ಷಣ ಯಾಕೆ ಈ ಟಗರು ಶಿವ ಯಾಕೆ? ಟಗರು ಶಿವ ಅಂತ ನನ್ನ ಫಸ್ಟು ಹೆಸರು ಬಂದು ಶಿವರಾಜ್ ಅಂತ, ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ಶಿವರಾಜ್ ಅಂತ. ನಾನು ಏನೋ ಟಗರು ಶಿವ ಅಂತ ಟಗರು ಆಟೋದ ಮೇಲೆ ಬರ್ಸಿದ್ದು, ಟಗರು ಶಿವ ಅಂತ ಬಳಸಿ ಹೆಸರು ಏನು ಬರಬೇಕು ಅಂತ ಇದ್ದಾಗ ಟಗರು ಶಿವ ಅಂತ ಟಗರು ಮೇಲ್ಗಡೆ ಬರೆದ್ಬಿಟ್ಟು ನೀಟಾಗಿ ಶಿವ ಅಂತ ಬರೋಣ ಅಂತೇಳಿ ಒಂದು ಪ್ಲಾನ್ ಮಾಡಿ ಅವಾಗ ಬರ್ಸಿದ್ದು. ಅದೇ ಹೆಸರು ಉಳ್ಕೊಂಡ್ಬಿಡ್ತು. ಹಾಗೆ ಟಗರು ಶಿವ ಅಂತ ಒಂದು 10 ವರ್ಷ ಹಿಂದೆ ಈ ಕಡೆಗೆ ಮೊದಲು ಕೋಟೆ ಅಂತೇಳಿ ಬರ್ಸ್ಕೊಂಡಿದೆ ಆಟೋ ಮೇಲೆ. ಓಕೆ, ಕೋಟೆ ಶಿವ. ಕೋಟೆ HD ಕೋಟೆಯಲ್ಲಿ ನಮ್ಮೂರ ಹೆಸರು ಕೋಟೆ ಅಂತೇಳಿ ಬರ್ಸ್ಕೊಂಡಿದೆ. ಎಲ್ಲ ಇವತ್ತು ತುಂಬ ಜನ ಕೋಟೆ ಅಂತಲೇ ಕರೆಯೋದು. ಈ ಇತ್ತೀಚೆಗೆ ಒಂದು 10 ವರ್ಷದ ಹಿಂದೆ ಟಗರು ಶಿವ ಆಗಿದ್ದು. ಸೊ ಯಾಕೆ ಪರ್ಟಿಕ್ಯುಲರ್ ಆಗಿ ಆಟೋ ಡ್ರೈವಿಂಗ್ ಡಿಪಾರ್ಟ್ಮೆಂಟೇ ಬರಬೇಕು ಅಂದಿದ್ದು ಯಾಕೆ? ನಾನು ಫಸ್ಟು ಬಂದ ತಕ್ಷಣ ಆಟೋ ಡಿಪಾರ್ಟ್ಮೆಂಟ್ ಬಂದಿಲ್ಲ. 8ನೇ ಕ್ಲಾಸ್ ಓದಿ ಮುಗಿಸ್ಕೊಂಡು ಬೆಂಗಳೂರು ಬಂದಾಗ ಒಂದು ಕಡೆ ಕೆಲಸಕ್ಕೆ ಯಾರೋ ಒಬ್ಬರು ಕರ್ಕೊಂಬಂದ್ಬಿಟ್ರು. ಇದೇ ಲಾಡ್ಜಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕರ್ಕೊಂಬಂದು ಲಾಡ್ಜಿಗೆ ಬಿಟ್ರು. ಅಲ್ಲಿ ಮಾಡ್ತಾ ಇದ್ದಂಗೆ ಅಲ್ಲಿ ಕಮ್ಮಿ ಸಂಬಳ, ಬರೀ 30 ರೂಪಾಯಿ ಸಂಬಳ ಕೊಡೋದು ದಿನಕ್ಕೆ. 30 ರೂಪಾಯಿ 30 ರೂಪಾಯಿ ಸಂಬಳ ತಿಂಗಳು ಕೊಡ್ತಾಯಿದ್ರು. ಆವಾಗ ಅಲ್ಲಿ ಹೋಗಿ ಏನು ಕೆಲಸ ಮಾಮೂಲಿ ಇದು ಮಾಡೋದು, ಬಾತ್ರೂಮ್ ತೊಳೆಯೋದು, ಒರೆಸೋದು. ಅವಾಗ ಇನ್ನೂ ಚಿಕ್ಕ ಹುಡುಗ 8ನೇ ಕ್ಲಾಸ್ ಬಿಟ್ಟ ಮೇಲೆ ಅಲ್ಲಿ ಹೋಗಿ ಸೇರಿಕೊಂಡೆ. ಅಲ್ಲಿ 1 ವರ್ಷ ಮಾಡಿದೆ. 1 ವರ್ಷ ಮಾಡಿದ್ಮೇಲೆ ಅದು ಯಾಕೋ ಸಂಬಳ ಕಮ್ಮಿ ಅನ್ನಿಸ್ತು. ಮತ್ತೆ ಅಲ್ಲಿಂದ ಹೋಟ್ಲಿಗೆ ಜಂಪ್ ಆದೆ. ಅಲ್ಲಿ ಫಸ್ಟ್ ಟೈಮು ಹೋಗ್ತೀನಿ ಸರ್ ಕೆಲಸಕ್ಕೆ. ಎಷ್ಟು ಕಷ್ಟ ಆಯಿತು ಅಂದರೆ, ಮಕ್ಕಳು ಕೂಡ ಕ್ಲಬ್ ಐತೆ ಇಲ್ಲಿ, ಅಲ್ಲಿ ಚಾಮರಾಜಪೇಟೆ ಮಕ್ಕಳು ಕೂಡ ಕ್ಲಬ್ಬು. ಅಲ್ಲಿ ಕ್ಲಬ್ಗಳಗಡೆ ಹೋಗಿ ಸೇರಿಕೊಂಡೆ. ಅಲ್ಲಿ ಈ ಕಸ ಇದೆಲ್ಲ ತುಂಬಿ ಡಸ್ಟ್ಬಿನ್ ಇರ್ತದಲ್ಲ, ಆಗ ಇನ್ನೂ ಚಿಕ್ಕ ಹುಡುಗ, ನಾನು 8ನೇ ಕ್ಲಾಸ್ ಬಿಟ್ಟು ಅವಾಗ ತಾನೇ ಹೋಗಿದ್ದು. ಅದನ್ನ ಎತ್ತಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಅಷ್ಟು ಫಸ್ಟ್ ದಿನನೇ ಕೊಟ್ಬಿಟ್ರು. ಆಮೇಲೆ ತೊಗೊಂಡೋದ್ರು ಮೋರಿ ದೊಡ್ಡದು ಇದಿತ್ತು ಪಾತ್ರೆ ತೊಳೆಯೋಕ್ಕೆ, ಅದ್ರೊಳಗಡೆ ತೊಗೊಂಡು ಬಿಟ್ಬಿಟ್ರು. ನನಗೆ ಆಗ್ತಾಯಿಲ್ಲ ಕೆಲಸ ಮಾಡೋದಕ್ಕೆ. ಏನಪ್ಪ ಇದು ಇಷ್ಟೊಂದದಲ್ಲ, ಯಪ್ಪ ಹೊಂಟೋಗ್ಬಿಡ್ಬೇಕು ಅಂತ. ಏನಾರಾಗಲಿ ಇಲ್ಲಿ ಇತ್ತಾಗಿ ಊರಿಗೆ ಹೋಗೋಕ್ಕಾಗಲ್ಲ, ಇತ್ತಾಗ ನಂಟ್ರ ಮನೆಗೆ ಹೋಗಲ್ಲ, ಇಲ್ಲೇ ಇರಬೇಕು, ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದೆ. ಆದಂಗೆ ಆಗಲಿ ಅಂತ ಅಂದ್ಬಿಟ್ಟು ಅಲ್ಲೂ 40 ರೂಪಾಯಿ ಸಂಬಳ ಕೊಡ್ತೀನಿ ಅಂದರು. ಏನಾದರೂ ಕಷ್ಟ ಆಗಲಿ ಪರವಾಗಿಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಪಾತ್ರೆ ಎಲ್ಲ ತೊಳೆದು ಕಾಲೆಲ್ಲ ಸ್ವಲ್ಪ ಜಿರ್ತ್ಕೊಳ್ಳೋದು ಆ ಥರ ಎಲ್ಲ ಆಗ್ತಿತ್ತು. ಹಂಗೂ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಕೊಳ್ತಿದ್ದಿಲ್ಲ. ಇರಲಿ ಬಿಡು ಅಂತ ಬಂದು ಸಂಬಳನ 1000 ರೂಪಾಯಿ ಮನೆಗೆ ಕೊಟ್ಬಿಟ್ಟು
ಇನ್ನು ಬಾಕಿದ ಹಂಗೆ ಇದ್ದೆ, ಹಂಗೆ ಕೆಲಸಕ್ಕೆ ಮಾಡ್ಕೊಂಡು ಹೋಗ್ತಿದ್ದೆ. 1 ವರ್ಷ ಆಗ್ತಿದ್ದಂಗೆ ಪಾತ್ರೆ ತೊಳೆದಾದ್ಮೇಲೆ ಮತ್ತೆ ಅಸಿಸ್ಟೆಂಟ್ ಕೆಲಸ, ಅಲ್ಲೇ ಅಸಿಸ್ಟೆಂಟಿಗೆ ಜಂಪ್ ಆದೆ. ಅವರೇ ಹಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಅವೆಲ್ಲ ಭಟ್ರುಗಳು ಟಾರ್ಚರ್ಗಳು, ಏನು ಸೌಟಲ್ಲೇ ಹೊಡೆದಾಕ್ಬಿಡೋರು, ಇದು ಮಾಡೋಕೆ ಏನಾದ್ರು ಅವ್ರು ಹೇಳ್ದಂಗೆ ಕೇಳಬೇಕಿತ್ತು. ಅವ್ರು ಏನು ಹೇಳ್ತಾರೆ, ಅವ್ರು ಏನು ಹೇಳಿದ್ರೆ ಅವ್ರು ಇದು ಪಕ್ಕ ನಿಂತ್ಕೊಂಡು ಇದನ್ನೇ ಕೇಳಬೇಕಿತ್ತು. ಹಂಗೂ ಕೆಲಸ ಅಲ್ಲೂ ಮಾಡಿ ಅದನ್ನು ಮಾಡಿದೆ. ಮಾಡಾದ್ಮೇಲೆ ಅಸಿಸ್ಟೆಂಟಿಂದ ಸ್ವಲ್ಪ ಹಂಗೆ ಬಜ್ಜಿ ಬೋಂಡ ಹಾಕೋದು, ಮತ್ತೆ ಇದು ಚೈನೀಸ್ ಇಂಡಿಯನ್ ಅವೆಲ್ಲ ಕಲಿತೆ. ಕಲ್ತಿದ್ದು ನೀವು? ಕಲಿತೆ. ಅವೆಲ್ಲ ಕಲ್ತ್ಕೊಂಡು ಹಂಗೆ ಅವ್ರ ತವಿಂದ 40 ರೂಪಾಯಿ ಸಂಬಳ ತವಿಂದ ಇದ್ದು ನಾ ಇದೇ ನಮ್ಮ ಗೌಡ್ರು ಅಂತ ಹೇಳ್ಬಿಟ್ಟು ನಮ್ಮ ಓನರ್ ಒಟ್ಟು ಅನ್ನ ಹಾಕಿದವ್ರೆ ನನಗೆ ನೆನ್ಕೋಬೇಕು. ಸಂಬಳ ಕೊಡದೆ ಹೋದ್ರು ಕೂಡ ಟೈಮಿಗೆ ಕರೆಕ್ಟಾಗಿ ಊಟಕ್ಕೆ ಏನು ಚಿಂತೆ ಇತ್ತಿಲ್ಲ. ಓಕೆ. ಆಮೇಲೆ ಅಲ್ಲಿಂದ 40 ರೂಪಾಯಿ ಕೂಲಿಯಿಂದ ಹಿಡಿದು ಅವ್ರ ಹತ್ರನೇ ಒಂದು 500-700 ರೂಪಾಯಿವರೆಗೂ ಸಂಬಳ ಹೋಯ್ತು ತಿಂಗಳಿಗೆ. ನಾನು ಹಾಗೆ 40 ರೂಪಾಯಿಂದ 500-700 ರೂಪಾಯಿವರೆಗೂ ಎಲ್ಲ ಬರುತ್ತೆ ನನಗೆ. ಚೈನೀಸ್ ಇಂಡಿಯನ್ ಎಲ್ಲ ಐಟಮ್ಗಳು ಮಾಡ್ತೀನಿ. ಮಾಡ್ತೀನಿ. ಕುಕಿಂಗ್ ಎಲ್ಲ ಬರುತ್ತೆ. ಅದು ಹಂಗೆ 40 ರೂಪಾಯಿಂದ ಹಂಗೆ ಹೋಗ್ತು. ಇದೇ PS ಕಾಲೇಜ್ ಹತ್ರ ಒಂದು ಡಾಬಾ ಇತ್ತು, ಡಾಬಾ ಕರ್ಕೊಂಬಂದು ಸೇರಿಸಿದ್ರು. ಆಗ ಮಾಡ್ತಾ ಇದ್ದಂಗೆ ಹಿಂಗೆ ನಮ್ಮ ಫ್ರೆಂಡು ಆಟೋ ಸಂಬಳ ಕಮ್ಮಿ ಅಲ್ವಾ, ಆಗ 12 ರೂಪಾಯಿ ಮೀಟ್ರ್ ಇತ್ತು. 12 ರೂಪಾಯಿ ಮೀಟ್ರ್ ಇದ್ದಾಗ ಟಕ್ಕಂತ ನಮ್ಮ ಈ ಥರ ಸಂಬಳ ಎಷ್ಟು ಮಾಡ್ಬೋದು ಅಂತ 5 ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರು. ತಡಪ ಇಲ್ಲ 50 ರೂಪಾಯಿ ಇದು ಕೊಡ್ತಾರೆ ಸಂಬಳನ, ಏನು ನೋಡೋಣ ಅಂತ ಹೇಳ್ಬಿಟ್ಟು ಆಟೋ ಡಿಪಾರ್ಟ್ಮೆಂಟ್ಗೆ ಬಂದೆ. ಅದು ಪಾರ್ಟ್ ಟೈಮ್ ಆಟೋ ಮಾಡಿಕೊಂಡು ಸಂಜೆ ಟೈಮಲ್ಲಿ, ಬೆಳಿಗ್ಗೆ ಟೈಮ್ ಆಟೋ ಓಡಿಸ್ಕೊಂತಿದ್ದೆ. ಫಸ್ಟ್ ಆಟೋ ಓಡಿಸಿದ ಗಾಡಿ ನಂಬರ್ ನೆನಪಿದೆಯಾ? ನನ್ನ ನಂಬರ್ ಹೇಳಿ ನೋಡೋಣ. 2017. ಓಕೆ. ಅದಾದಮೇಲೆ 6772 ಅಂತ ಅದು ಚಾಡ್ಸಿ. ಅದು 1 ತಿಂಗಳು 3 ತಿಂಗಳು ಓಡಿಸ್ಕೊಂಡು ಆಮೇಲೆ ಒಂದು ಚಾಡ್ಸಿನ ಎತ್ಕೊಂಡು ಹೊಸದು. ಅದು ಒಂದು 10 ವರ್ಷ ಓಡಿಸ್ದೆ. ಅದಾದಮೇಲೆ ಇನ್ನೊಂದು ಗಾಡಿ ಎತ್ಕೊಂಡೆ. ಈಗ ಅದಾದಮೇಲೆ ಈಗ ಓಕೆ. ಈ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಒಂದು ನಿಮ್ಮ ಕೈ ಅನ್ಸುತ್ತೆ. ಈಗ ನಾನು ಹೇಳೋದು, ಆಟೋದವ್ರನ್ನ ಕರೆಯೋ ರೀತಿನೇ ಬೇರೆ. ಒಬ್ರು ವಿಜುವಲ್ ಹೊಡೆದು ಕರೀತಾರೆ, ಬಾಟೋ ಅಂತಾರೆ, ಇನ್ನೊಬ್ರು ಅಣ್ಣ ಅಂತಾರೆ, ಇನ್ನೊಬ್ರು ಅಂಕಲ್ ಅಂತ ಕೂಗ್ತಾರೆ. ಸೊ ಒಬ್ಬೊಬ್ರು ಒಂದೊಂದು ರೀತಿ ಮನಸ್ಥಿತಿ ಇರುವಂಥ ಜನಗಳನ್ನ ನೀವು ದಿನ ನೋಡ್ತೀರಿ, ಆಟೋ ಡ್ರೈವರ್ಸ್ಗಳು. ಅದರಲ್ಲಿ ಎಸ್ಪೆಷಲಿ ನಿಮಗೆ ನೆನ್ಪು ಮಾಡ್ಕೊಳ್ಳೋಂಥ ಕಸ್ಟಮರ್ಸ್ಗಳು ಯಾರನ್ನ ಇದೆಯಾ? ಇದೆ. ತುಂಬ ಗೌರವ ಕೊಟ್ಟು ಮಾತಾಡೋಂಥದ್ದು ಇದೆ ಕಸ್ಟಮರ್ಗಳಿಗೆ. ನಾವು ಹೇಗೆ ಮಾತಾಡ್ತೀವಿ, ಕೆಲವೊಬ್ರು ರಾಶಾಗಿ ಮಾತಾಡೋದು ಇದೆ. ಫಸ್ಟ್ ನನಗೆ ಸ್ಟಾರ್ಟಿಂಗ್ ಆಟೋ ಬಂದು ತುಂಬ ಭಯ ಆಗ್ತಿತ್ತು. ಆಗ ಸ್ವಲ್ಪ ರೌಡಿಸಮ್ ಜಾಸ್ತಿ ಇತ್ತು. ಎಲ್ಲ ಹತ್ಕೊಬಿಡೋರು, ಕಾಸೆ ಕೊಡ್ತಿರ್ಲಿಲ್ಲ. ಹೋಗ್ಬೋದು, ಇದು ಮಾಡೋದು, ನಡೆಯೋ ಅಲ್ಲಿ ನಡೆಯೋ ಇಲ್ಲಿ. ನಾವು ಇನ್ನೂ ಚಿಕ್ಕ ಹುಡುಗರುಗಳು ಗೊತ್ತಾಗ್ತಿರ್ಲಿಲ್ಲ, ಎಲ್ಲೋ ಕೊಡ್ತಿರ್ಲಿಲ್ಲ, ಬಿಟ್ರೆ ಸಾಕು ಅನ್ನಂಗೆ ಆಗ್ಬಿಡೋದು. ಆ ಥರ ಇದಿತ್ತು. ಇವಾಗೆಲ್ಲ ಕಮ್ಮಿ ಆಗಿದೆ, ಆ ಥರ ಏನಿಲ್ಲ. ಎಲ್ಲ ರೆಸ್ಪೆಕ್ಟ್ ಕೊಡ್ತಾರೆ. ಕೆಲವೊಬ್ರು ಮಾತ್ರ ನಾವು ರಿಯಾಕ್ಷನ್ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಸಂದರ್ಭದಲ್ಲಿ? ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅಂದರೆ ಅವ್ರು ಹೆಂಗೆ ಮಾತಾಡ್ತಾರೆ ಹಂಗೆ ಆಪೋಸಿಟ್ ಆಗಿ ನೋಡ್ತೀವಿ. ಒಂದು ಟೈಮಲ್ಲಿ ಅಣ್ಣ ಅಂತ ಆಯ್ತು ಹೋಗೋಣ ಅಂದ್ಬಿಡ್ತೀವಿ. ಒಂದು ಟೈಮಲ್ಲಿ ಅವ್ರು ಹೇಳಿದಾಗ ನನಗೆ ಜಾಸ್ತಿ ಮೊದಲು ಕೋಪ ಜಾಸ್ತಿ. ಯಾಕೆ ಹೇಳ್ತೀರಾ? ಕೋಪ ಸಿಕ್ಕಾಬಟ್ಟೆ. ಒಂದು ಚೂರು ಗಾಡಿ ಟಚ್ ಆಗಂಗಿಲ್ಲ. ಡ್ಯೂಟಿ ಮಾಡ್ಕೊಂಡು ಪಾಲಿಸ್ ಹಾಕೊಂಡು ಗಾಡಿ ಡ್ಯೂಟಿ ಹೊರಟ್ರೆ ಸಂಜೆ ಟೈಮ್ ಹೊರಟಿದ್ದು ನೈಟ್ ಹೊಡಿತಿದ್ದೆ. ಅವಾಗ ಹಾಗೆಲ್ಲ ಫ್ಯಾಮಿಲಿನ ಇರಲಿಲ್ಲ. ಹಿಂಗೆ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ಇದು ಮಾಡಬೇಕಾದ್ರೆ ಅಲ್ಲಿ ಪೂರ್ತಿ ಒಂದು 4 ವರ್ಷ ಹೋಟ್ಲು ಮತ್ತು ಇದು 2 ಮಾಡಿದ್ದು. ಅದನ್ನು ಫುಲ್ ಡೇ ಆಟೋಗೆ ಬಂದಾಗ ನೈಟ್ ಹೋಗ್ತಿದ್ದು ಗಾಡಿಗೆ. ನೈಟು ಅಂದರೆ ಸಂಜೆ ಬಂದರೆ ಒಂದು 6 ಗಂಟೆಗೆ, ಬೆಳಿಗ್ಗೆ ಒಂದು 10 ಗಂಟೆವರೆಗೂ ಓಡಿಸ್ಕೊಂಡು ಮಲ್ಕೊಬಿಡೋದು. ಆ ಥರ ಮಾಡ್ತಿದ್ದು. ಆವಾಗ ಅಂದ ಹಂಗೆ ಆಗ ಸ್ವಲ್ಪ ಕೋಪ ಜಾಸ್ತಿ ಇತ್ತು. ಕೋಪ ಏನೋ ಸಿಕ್ಕಾಬಟ್ಟೆ. ಆಮೇಲೆ ಬತ್ತಾ ಹೋಗ್ಲಿ ಬಿಡು ಅಂತ ತಾಳ್ಮೆ ಬಂದ್ಬಿಡ್ತು ಆಟೋಮೆಟಿಕ್ಕಾಗಿ. ಅಪ್ಪ ಅಮ್ಮನೆಲ್ಲ ನೆನಪು ಮಾಡ್ಕೊಂಡಾಗ ಏನಕ್ಕೆ ಕೋಪ ಮಾಡ್ಕೋಬೇಕು? ಜಗಳ ಮಾಡೋದು 2 ಸೆಕೆಂಡ್ ಕೋಪ ಎಲ್ರಿಗೂ ಬರುತ್ತೆ. ತಾಳ್ಮೆ ತಗೊಂಡು ಡೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ತಾಳ್ಮೆ ತಗೊಂಡ್ರೆ ಜೀವನ ಮಾಡೋಕ್ಕಾಗೋದು. ಇಲ್ಲ ಸಡನ್ ಎಷ್ಟು ಜಗಳಗಳಾಗ್ತಿತ್ತು ಅಂತಂದರೆ ಸಿಕ್ಕಾಪಟ್ಟಿದೆ. ಟಚ್ ಆದರೆ ಒಂಚೂರು ಗೆರೆ ಬಿದ್ದರೂ ಒಂದು ಜಗಳ, ಸ್ವಲ್ಪ ಹಿಂದ್ಗಡೆ ಮರಗಟ್ಟು ಟಚ್ ಆಯಿತು ಅನ್ನೋ ಜಗಳ, ಇದಾಯ್ತು ಜಗಳ. ಇವೆಲ್ಲ ನೋಡಿದಾಗ ಇವಾಗ ಅನ್ಸೋದೇ ಇಲ್ಲ. ಟಚ್ ಮಾಡ್ಕೊಂಡ್ರೆ ಹೋಗ್ಲಿ ಅತ್ತಿಗೆ ನೋಡ್ತೀವಿ. ಜಾಸ್ತಿ ಆಯಿತು ಅಂದರೆ ಕೇಳೋಣ, ಆಯಿತು ಓದೇನು ಮಾಡಿಸ್ಕೊಳ್ಳೋಣ ಅಂತ. ಓವರಾಗಿ ಮಾತಾಡಿದಾಗ ನಾವು ರಿಯಾಕ್ಟ್ ಮಾಡಲೇಬೇಕು. ಫಸ್ಟ್ ಕೇಳೋದು ಯಾಕೆ ಈ ಥರ ಮಾಡೋ, ಏನೋ ಅನ್ಸ್ಬಿಟ್ಟಾಗ ಆಗ್ಬಿಟ್ಟಿರ್ತದೆ. ಅದಕ್ಕೆ ಅವರು ಸರಿ ಆಯಿತು ಮಾಡಿಸ್ಕೊಡ್ತೀನಿ ಅಂದಾಗ ನಾವು ಏನೇನು ಮಾತಾಡಿ ಏನು ಪ್ರಯೋಜನ? ಕರೆಕ್ಟ್. ಓದೋ ತಕ್ಷಣ ಹೊಡೆದ್ಬಿಟ್ಟು ಇದು ಮಾಡಿದ್ರಿಂದ ಪ್ರಯೋಜನ ಏನಿದೆ? ಕರೆಕ್ಟ್. ಫಸ್ಟ್ ಕೇಳ್ಬೇಕು, ಏನೋ ಕೊಡೋದು, ಅವನೇನೋ ಬ್ರೇಕ್ ಫೇಲರ್ ಆಗಿರ್ತದ, ಇಲ್ಲ ಬೇಕು ಅಂತ ಅನ್ನಿಸ್ಬಿಟ್ಟಾಗ ಏನೋ ಮಾಡ್ತಾರ್ಕೊಂಡೋಗಿ ಗೊತ್ತಾರೆ. ಹಂಗೂ ಇರ್ತದೆ, ಬೇಕು ಅಂತ ಮಾಡೋದು ಇದೆ, ಅನ್ನಿಸ್ಬಿಟ್ಟಾಗ ಆಗೋದು ಇರ್ತವಲ್ಲ. ಅಂಥ ಟೈಮಲ್ಲಿ ಅವರು ಓಕೆ ಆಯಿತು ಮಾಡಿಸ್ಕೊಡ್ತೀನಿ ಅಂದಮೇಲೆ ಮುಗಿದೋಯ್ತು. ಓಕೆ, ಹೋಗಿ ತಗೊಂಡೋಗಿ ಮಾಡಿಸ್ಕೊಳ್ಳೋದು. ಯೂಶಲಿ ಎಲ್ಲ ಆಟೋದವ್ರು ನೋಡಿದ್ರೆ ಹಿಂದ್ಗಡೆ ಆ ನಂಬರ್ ಪ್ಲೇಟ್ ಪಕ್ಕದಲ್ಲಿ ಶಂಕರಣ್ಣನ ಆಟೋ ಅಂತ ಫೋಟೋ ಅಂತ ಇದ್ದೇ ಇರುತ್ತೆ. ಅದು ಯಾರಾದರೂ ಅಷ್ಟೇ ಆ ಕ್ರೇಜ್ ಅಂತೂ ಇದ್ದೇ ಇರುತ್ತೆ. ಕೆಲವರು ಉಪೇಂದ್ರ ಅವ್ರದ್ದು ಹಾಕೊಳ್ತಾರೆ, ಕೆಲವರು ವಿಷ್ಣು ಅವರ ಅಭಿಮಾನ ಅಷ್ಟೇ. ಇನ್ನು ಅವ್ರವ್ರ ಅಭಿಮಾನಕ್ಕೆ ಅವ್ರವ್ರು ಹಾಕೊಳ್ತಾರೆ. ಅಣ್ಣವ್ರನ್ನೂ ಹಾಕೊಂಡಿರೋದು ಇದೆ. ಈ ಶಂಕರಣ್ಣ ಅಂದರೆ ನಿಮ್ಮ ಪ್ರಕಾರ ಹೆಂಗೆ ಈ ಆಟೋ ಡಿಪಾರ್ಟ್ಮೆಂಟ್? ಶಂಕರಣ್ಣ ಆಟೋದವ್ರ ಬಗ್ಗೆನೇ ಫಸ್ಟು ಶಂಕರಣ್ಣ ಅವರಲ್ವಾ ಹೇಳಿದ್ದು. ಆಟೋಗೆ ಬಂದಿದ್ದು, ಆಟೋದಲ್ಲಿ ಹೆಂಗೆ ಜೀವನ ಮಾಡ್ಬೋದು ಅನ್ನೋದು ತೋರ್ಕೊಟ್ಟಿದ್ದೆ ಶಂಕರಣ್ಣ ಅವರು. ಪ್ರತಿಯೊಂದು ಆಟೋದಲ್ಲಿ ಈಗ 70% ಸಂಕ್ರಮಣದೇ ಇರುತ್ತೆ, ಇನ್ನು 30% ಬಾಕಿಯವ್ರದ್ದು ಫೋಟೋಗಳು ಇರ್ತದೆ. ಅದರಲ್ಲಿ ನಾವು ಈಗ ಹಾಕ್ಸ್ತೀವಿ ಪ್ರತಿಯೊಂದು ಗಾಡಿ. ನಾನು ಯಾವುದೇ ಗಾಡಿಗೆ ಹೋದ್ರೂ ಫಸ್ಟ್ ಆದರೆ ಸ್ಟಿಕ್ಕರಿಂಗ್ ಹಾಕ್ಸ್ತಿದ್ದೋ, ಇವಾಗ ಬರೆಸ್ತೀವಿ.
ಪೇಂಟಲ್ಲಿ ಬರ್ಸಿದ್ರೆ ಅಟ್ಲೀಸ್ಟ್ ಅದು ಜಾಸ್ತಿ ಕಾಸ್ಟ್ಲಿ ಸ್ವಲ್ಪ 2,000. ಮೊದಲಾದ್ರೆ ಸ್ಟಿಕ್ಕರಿಂಗು 150 ರೂಪಾಯಿ ಕೊಟ್ಟರೆ ಏನೋ ಒಂದು ತಡೆದು ಅಂಟಿಸೋದು. ಪೇಂಟಲ್ಲಿ ಬರೆಯೋದ್ರಿಂದ ಅದಕ್ಕೆ ಜಾಸ್ತಿ ಸ್ವಲ್ಪ ಲೈಫು ಜಾಸ್ತಿ. ಲೈಫ್ ಇರ್ತದೆ. ಕರೆಕ್ಟ್ ಕರೆಕ್ಟ್. ಅದು ಪ್ರತಿಯೊಂದು ಗಾಡಿಗೂ ಹಾಕ್ಸ್ತಾರೆ. ಅದು ಅಭಿಮಾನ ಒಂದು. ಅವತ್ತು ಸಂಕ್ರಣ ಆಟೋ ಡ್ರೈವರ್ ಆಗಿ ಸಂಕ್ರಣ ಇದು ಮಾಡಿದ್ರು ಅನ್ನೋದು ಒಂದು ಇವತ್ತು ಎಲ್ಲ ಪ್ರತಿಯೊಬ್ಬ ಆಟೋ ಡ್ರೈವರ್ಗೂ ಇದ್ದೇ ಇರುತ್ತೆ. ಓಕೆ, ನೀವೆಲ್ಲ ಅನ್ಕೊಳ್ತಿರ್ಬೋದು ಏನು ಇಷ್ಟು ವಿಷಯ ಮಾತಾಡ್ಸೋಕ್ಕೋಸ್ಕರ ಟಗರು ಶಿವ ಅವ್ರನ್ನ ಕರೆಸಿದ್ದ ಅಂತಲ್ಲ. ಇನ್ನೂ ಮುಖ್ಯವಾಗಿರೋ ಪ್ರಶ್ನೆಗಳು ಇದಾವೆ ಅವ್ರ ಜೊತೆಗೆ. ಟಗರು ಶಿವರ ಏನು ಗೊತ್ತಾ, ನಿಮ್ಮ ಹೊಸ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಕೆಲವರು ಅನ್ಸುತ್ತೆ ಅದು ಹೊಸ ಕಾನ್ಸೆಪ್ಟ್ ಅಂತ. ಬಟ್ ಒಂದು ಟೈಮಲ್ಲಿ ಒಂದಷ್ಟು ಜನ ಕೂಡ ಮಾಡಿದ್ರು ಅದನ್ನು. ಸೊ ಈಗ ಅದನ್ನು ನೀವು ಕಂಟಿನ್ಯೂ ಕೂಡ ಮಾಡ್ತಿದ್ದೀರಾ. ಏನು ಈ ಹೆರಿಗೆ ಸ್ತ್ರೀಯರಿಗೆ ನೀವು ಒಂದಷ್ಟು ಹಾಸ್ಪಿಟ್ಲಿಗೆ ಹೋದಾಗ ಡ್ರಾಪ್ ಮಾಡೋದು ಎಲ್ಲಿ ಕೇಳ್ತಾರೋ ಅಲ್ಲಿಗೆ ನೀವು ಡ್ರಾಪ್ ಮಾಡ್ತೀರಿ. ಇದ್ರ ಬಗ್ಗೆ ಈ ಕಾನ್ಸೆಪ್ಟ್ ಯಾವಾಗಿಂದ ಬಂತು, ಎಲ್ಲಿವರೆಗೂ ನಡೆಸ್ಕೊಳ್ತಾ ಇದ್ರಿ ಅದನ್ನು? ಕರ್ನಾಟಕದಲ್ಲಿ ಗರ್ಭಿಣಿಯರಿಗೆ ಉಚಿತನೇ. ಓಕೆ ಓಕೆ, ಹುಷಾರಾಗಿ ಹೋಗಿದ್ ಬನ್ನಿ. ಇಲ್ಲಮ್ಮ ಪರವಾಗಿಲ್ಲ, ದುಡ್ಡು ನಿಮ್ಮ ಹತ್ರ ಇಲ್ಲ ಅಂತಲ್ಲ, ನಾನು ಯಾರಿಗೂ ತಗೊಳ್ಳಲ್ಲ, ನನ್ನ ಆಟೋದಲ್ಲಿ ಯಾರಿಗೂ ತಗೊಳ್ಳಲ್ಲ. ಅದು ಅಂದರೆ ನನಗೆ ಸ್ಟಾರ್ಟಿಂಗ್ ಆಟೋದಲ್ಲಿ ನಾನು ಬಂದಾಗ ನನಗೂ ಗೊತ್ತಿರಲಿಲ್ಲ ಹೆರಿಗೆಗೆ ಉಚಿತ ಅಂತೇಳಿ ಬರ್ಸಿರೋರು ಆಟೋ ಮೇಲೆ. ಅದೆಲ್ಲ ನೋಡ್ತಿದ್ದೆ. ನೋಡಿದಾಗ ಏನಕ್ಕೆ ಬರ್ಸ್ಕೊಂಡವ್ರೆ, ನನಗೇನು ಆ ಥರ ತಲೆನೇ ಇಲ್ಲ, ಏನು ಇದು ಏನಕ್ಕೆ ಅಂತ. ಯಾವ ವಯಸ್ಸಲ್ಲಿ ಇದು ನಾನು ಬಂದ 18 ವರ್ಷದಲ್ಲಿ ಆಟೋಗೆ ಬಂದಿದ್ದು ನಾನು. ಓಕೆ, 1 ವರ್ಷ ಇದು 19 ವರ್ಷದಾಗ ಇದು ಒಳ್ಳೆ ಬರ್ಸಿರೋರು ಎಲ್ಲ ಸುಮಾರು ಆಟೋದ ಮೇಲೆ ಇಷ್ಟ ಗಾಡಿಗಳಿದ್ದು ಅವಾಗ ಬರ್ಸಿರೋರು ನೋಡ್ತಿದ್ದೆ ನಾನು. ಬಟ್ ಏನಕ್ಕೆ ಈ ಥರ ಆಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಒಂದು ಟೈಮಲ್ಲಿ ಏನಾಯಿತು ಅಂದರೆ ಹೀಗೆ ಮಲಗಿದೆ ನಮ್ಮ ಮನೇಲಿ ಇದು ಮಾಡ್ಬೇಕಾರೆ, ಯಾರು ಇದು ಪಕ್ಕದ ಮನೇಲಿ ಇದಾಗಿದ್ದಾಗ ಬಂದು ಎಬ್ಸಿದ್ರು ಅವರು. ಆ ನರಳಾಟಗಳು ಇದೆಲ್ಲ ನೋಡಿ ಹೆರಿಗೆಗೆ ಅರ್ಜೆಂಟ್ ಆಗ್ಬಿಟ್ಟಿದೆ ಬಂದ್ಬಿಟ್ಟು ಆಟೋದವ್ರು ಅಂತ ಬಂದು ಎಬ್ಸಿದ್ರು ನನ್ನ. ಕರ್ಕೊಂಡೋಗಿ ಇದೇ ಕೆಂಪೇಗೌಡ ಹಾಸ್ಪಿಟ್ಲಿಗೆ ನಾನು ಇದೇ ಹತ್ರ ಕರ್ಕೊಂಡೋಗ್ಬಿಟ್ಟೆ. ಅವ್ರ ಗೋಳಾಟಗಳೆಲ್ಲ ನೋಡಿ ಅವಾಗ ಕಾಸಿಸ್ಕೊಬಾರ್ದು ಅಂತ ನನಗೆ ಏನೋ ಅನ್ನಿಸ್ತು. ಒಂಥರ ಏನೋ ನಿಧಾನಕ್ಕೆ ಹೋಗಿ ಸ್ವಲ್ಪ ಬೇಗ ಹೋಗಿ ಇವೆಲ್ಲ ಹಂಸ್ಕೊಳ್ಳಿದಾಗ ಸ್ವಲ್ಪ ನಿಧಾನನೂ ಹೋಗೋಣ ಅಂತ ಕೆಲವೊಂದು ಹೇಳಿದಾಗ ಅದು ಅನಿಸೋದು. ಬರೀ ಹೆರಿಗೆಗೆ ಉಚಿತ ಅಲ್ಲ, ಇದು ನಂದು ಗರ್ಭಿಣಿಯರಿಗೆ ಉಚಿತ ಅಂತ ಹೇಳ್ಬಿಟ್ಟು ಅದೆಲ್ಲ ಹೆರಿಗೆಗೆ ಉಚಿತ ಅಂತ ಬರ್ಸಿದ್ರು, ಇದು ಗರ್ಭಿಣಿಯರಿಗೆ ಅಂತ ಅಂದ್ಬಿಟ್ಟು ನಾನು ಈ ಥರ ನನಗೇನೋ ಅನ್ನಿಸ್ತು. ಅವತ್ತು ನನ್ನ ಮನ್ಸಿಗೆ ಬಂದಿದ್ದು ಅನ್ನಿಸ್ತು. ಕೆಲವೊಬ್ರು ಪ್ರೆಗ್ನೆಂಟ್ ಇದ್ದ ಲೇಡಿಗಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹಂಸ್ಗಳು ಪ್ರತಿಯೊಬ್ಬರು ಹೇಳ್ತಾರೆ, ಅಣ್ಣ ಹಂಸಲ್ಲಿ ಸ್ವಲ್ಪ ನಿಧಾನ ಅಣ್ಣ ಅಂತಿದ್ದಂಗೆ ಒಂಥರ ಏನೋ ಒಂದು ಫೀಲ್ ಆಗ್ಬಿಡ್ತದೆ. ಅಣ್ಣ ಸ್ವಲ್ಪ ಹಂಸಲ್ಲಿ ನಿಧಾನ ಹೋಗಿ ಅಂದಾಗ ಒಂಥರ ಏನೋ ಕಳ್ಳು ಚುರುಕನಾಗುತ್ತೆ. ನಮ್ಮ ಅಕ್ಕ ತಂಗಿರಾದ್ರೆ ನಮ್ಮ ಸಂಬಂಧಿಕರಾದರೆ ಅನ್ನೋದು ಒಂದು ಫೀಲ್ ಬಂದ್ಬಿಡ್ತದೆ. ಅದು ಪ್ರತಿಯೊಬ್ಬರು ನಾನು ಏನೋ ಗೊತ್ತಿಲ್ಲ, ನನ್ನ ಸೆಂಟಿಮೆಂಟು ಹೋಗ್ತಿದ್ದಂಗೆ ಯಾರಾದ್ರೂ ನಂಗೆ ಅಂದಾಗ ನನಗೇನೋ ಒಂಥರ ಸಂಕಟ, ಅದನ್ನು ತಲೆ ಇಟ್ಕೊಂಡಿರ್ತೀನಿ. ಅವ್ರು ಏನೇ ಯಾವುದೇ ತಲೆ ಇದರಲ್ಲಿದ್ರು ಅವ್ರಿಂದಾಗ ತಡೆ ಹೇಳಿದೆ, ತಡಿ ಇವರು ಈ ಥರ ಹೇಳಿದ್ರು. ಅದು ಕೇಳಿದೆ. ಕೆಲವೊಬ್ರು ಕೊಟ್ಟೋಗಿದ್ದುಂಟು, ಬೇಡ ಬೇಡ ಬೇಡಣ ನೀನು ಕಷ್ಟಪಡ್ತೀಯ ಅಂತ. ಬೇಡಮ್ಮ ಅಂತ ಅಂದ್ಬಿಟ್ಟು ಅದು ಕೊಟ್ಟೋದ್ರೂ ಅವ್ರಿಗೆ ಇದು ಮಾಡ್ಬಿಡಿ ಅಂತ ಹೇಳ್ಬಿಟ್ಟು ಮಕ್ಳಿಗೆ ನನ್ನ ಮಕ್ಳಿಗೆ ತಗೊಳ್ಳಮ್ಮ ಇಟ್ಕೊಳ್ಳೋ ಆ ಥರ ಇದು ಮಾಡಿದ್ದು ಉಂಟು. ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದೀರಿ. ಒಂದು ಯಾವುದೋ ನ್ಯೂಸ್ ಚಾನಲಲ್ಲಿ ಬೇರೆ ಬಂದು ಹಿರಿಯರಿಗೆ ಉಚಿತ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅಥವಾ ಗರ್ಭಿಣಿಗೆ ಉಚಿತ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ವೈರಲ್ ಆಗಿತ್ತು ವಿಡಿಯೋ. ಏನು ಅನ್ಸುತ್ತೆ ಆ ವಿಡಿಯೋ ನೋಡಿದಾಗ? ಅಂದರೆ ಅದು ವೈರಲ್ ಆಗಬೇಕು ಅಂತ ಏನು ಮಾಡಿಲ್ಲ. ಅಲ್ಲಲ್ಲ, ನೀವು ಮಾಡಿದಲ್ಲ, ಈಗ ಅದು ವೈರಲ್ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳ್ತಾ. ಅಂದರೆ ಅದನ್ನ ಮಾಮೂಲಿಯಾಗಿ ರೆಗ್ಯುಲರ್ ಮಾಡ್ಕೊಂಡು ಫಸ್ಟು ಸೋಷಿಯಲ್ ಮೀಡಿಯಾ ಇರಲಿಲ್ಲಲ್ವಾ? ಹೌದು. ಫಸ್ಟು ನಾನು ನೋಡ್ದಂಗೆ ಸೋಷಿಯಲ್ ಮೀಡಿಯಾಗೆ ನಾನು ಬಂದೆ 10 ವರ್ಷ ಆಗೋಯ್ತು. ಆವಾಗೆಲ್ಲ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಫೋನು ಇರಲಿಲ್ಲ. ಆವಾಗ ಎಲ್ಲಿ ಹೋಗ್ತೀವಿ ಅಂದರೆ ಎಲ್ಲಿ ಬರ್ತೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆವಾಗ ಇದೆಲ್ಲ ಇಲ್ಲ. ಇತ್ತೀಚೆಗೆ ಮಾಡೋಕ್ಕಾದಾಗ ಈ ಥರ ಮಾಡಿದ್ರೆ ನಾನು ಡೈಲಿ ಅಪ್ಡೇಟ್ ಮಾಡ್ತಿದ್ನಲ್ಲ, ಡೈಲಿ ಡ್ಯೂಟಿ ವಿಡಿಯೋಸ್ ಕೊಟ್ಟರಲ್ಲ ಇಲ್ಲಿರೋದು ಅಂತೇಳಿ ಮಾಡಾಕ್ತಿದ್ದೆ. ಆವಾಗ ಇದನ್ನು ಹಂಗೆ ಅನ್ಎಕ್ಸ್ಪೆಕ್ಟ್ ಆಗಿದ್ದಾಗ ಬರೀ ನಮ್ಮ ಕರ್ನಾಟಕದವ್ರಿಗಲ್ಲ ಬೇರೆಯವ್ರಿಗೂ ಈಗ ಪ್ರತಿಯೊಬ್ಬರು ನಾನು ಒಂದ್ಸಲಿ ಮಾತು ಕೊಟ್ಟಿದ್ದೀನಿ ಅಂತ ಅಂದಾಗ ಗರ್ಭಿಣಿಯರಿಗೆ ಉಚಿತ ಅಂದಾಗ ಅದು ನಡ್ಕೊಬೇಕಾಗುತ್ತೆ ನಾನು. ಕರೆಕ್ಟ್. ಅದರಿಂದ ಅವರು ಯಾವ ಭಾಷೆ ಈಗ ನಮ್ಮ ಕನ್ನಡದವ್ರಿಗೆ ಮಾತ್ರ ಅಂತ ನಾನು ಎಲ್ಲೂ ಹೇಳಿಲ್ಲ. ಅದು ಸುಮ್ಮನೆ ನಾನು ಮಾತಾಡ್ಬೇಕಾರೆ ಅವ್ರು ಹೇಳಿದರು. ಆಮೇಲೆ ಕೇಳಿದೆ, ಅವ್ರು ಕಾಸು ಕೊಡೋಕೆ ಬಂದರು ಪಾಪ. ನಾನು ಇಲ್ಲ ಅಂತ ಅಂದ್ಬಿಟ್ಟು ಮಾಮೂಲಿ ಕೇಳಿದೆ, ವೀಡಿಯೋ ಮಾಡ್ಬೋದಾ ಅಂತ ಕೇಳಿದೆ ನಾನು ಅವ್ರಿಗೆ. ಫಸ್ಟ್ ಒಂದ್ಸಲಿ ಏನಕ್ಕೆ ಕೇಳಿದೆ ಅಂದರೆ ಫಸ್ಟ್ ಒಂದ್ಸಲಿ ಹಿಂಗೆ ಆಗ್ಬಿಟ್ಟಿತ್ತು. ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದೆ, ಅವ್ರಿಗೆ ಹೇಳ್ಬಿಟ್ಟು ದುಡ್ಡು ಇಸ್ಕೊಳ್ಳಿಲ್ಲ. ಆಮೇಲೆ ಅವರು ಅದು ವೈರಲ್ ಆಗ್ತು ವಿಡಿಯೋ. ವೈರಲ್ ಆದಾಗ ಅವ್ರ ಕಡೆಯಿಂದ ಹುಡುಗ ಫೋನ್ ಮಾಡೋರು ಯಜಮಾನರು, ಅವ್ರು ಲವ್ ಮ್ಯಾರೇಜ್ ಆಗೈತೆ ಅಂತೆ. ಅಣ್ಣ ನಮ್ಗೆ ಈ ಥರ ಆಗ್ತಾ ಇದೆ, ಎಲ್ಲರೂ ನಿನಗೆ 100 ರೂಪಾಯಿ ಕಾಸಿರಲಿಲ್ವಾ, ಆಟೋದಲ್ಲಿ ಫ್ರೀ ಆಗಿ ಇದು ಮಾಡಿದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಣ್ಣ ವಿಡಿಯೋ ಡಿಲೀಟ್ ಮಾಡಿ ಅಂತಂದ್ರು. ಸರಿ ಆಯಿತು, ಅವ್ರಿಗೆ ಮಾಡ್ಕೊಂಡಿದ್ದು ಗೊತ್ತಿತ್ತು ಅವ್ರಿಗೆ. ಬಟ್ ವಿಡಿಯೋ ವೈರಲ್ ಆದಮೇಲೆ ಅವರು ಬೇಡ ಎಲ್ಲರೂ ಫ್ರೆಂಡ್ಸ್ಗಳೆಲ್ಲ ಗೇಲಿ ಮಾಡ್ತಾವ್ರು ನಮಗೆ ಅಂತ ಅಂದ್ರು. ಆ ಥರ ತಗೊಂಬಿಟ್ರು ಅವರು. ಸರಿ ಬಿಡಮ್ಮ ಆಯ್ತು ಬಿಡೋಣ ಡಿಲೀಟ್ ಮಾಡ್ತೀನಿ, ಡಿಲೀಟ್ ಮಾಡಿದೆ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ಈಗ ಎಲ್ಲರೂ ಪ್ರತಿಯೊಬ್ಬರು ಮಾಡಬೇಕಾದ್ರೆ ಕೇಳ್ಬಿಟ್ಟು ಮಾಡ್ತೀನಿ. ಕೆಲವರು ಸೈನಿಕರುಗಳಿಗೂ ಬಿಟ್ಟಿದ್ದುಂಟು. ಆಗ ಅವರು ಬೇಡ ಬೇಡ ಸೈನಿಕರು ದುಡ್ಡು ಇಸ್ಕೊಳ್ಳಿಲ್ಲ, ಇದೇ ಹತ್ರ ಕಮಾಂಡ್ ಹಾಸ್ಪಿಟ್ಲಿಗೆ ಬಿಡ್ಬೇಕಾರೆ ಅವರಿಲ್ಲ ನಮಗೆ ಪೇಮೆಂಟ್ ಜಾಸ್ತಿ ಬರುತ್ತೆ ಕನ್ನಡ ಬರ್ದೇ ಹೋದ್ರು ಅವ್ರು ಹೇಳಿದ್ರು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಗಾಡಿ ಜೋಬ್ಳಿಗೆ ಇಟ್ಬಿಟ್ಟು ಹೊಂಟೋಗ್ಬಿಟ್ರು, ನಮಗೆಲ್ಲ ದುಡ್ಡುಗಳು ಬರುತ್ತೆ ಅಂತ. ಅದು ಕಾನ್ಸೆಪ್ಟ್ಗೆ ಅಂತ ಮಾಡಿಲ್ಲ, ಮಾಮೂಲಿಯಾಗಿ ಎಲ್ಲರೂ ಮಾಡ್ತಲ್ಲ ಪರ್ಮಿಷನ್ ಜನಕ್ಕೆ. ಅಕಸ್ಮಾತ್ ನನ್ನಿಂದ ಏನಾದ್ರು ತಿಳ್ಕೊಳ್ಳೋರು ಇನ್ನೂ ಕೆಲವೊಬ್ರು ತಿಳ್ಕೊಬೋದಲ್ವಾ, ಫ್ರೀಯಾಗಿ ಮಾಡ್ತೀನಿ ಅನ್ನೋದು ಇರ್ಬೋದು. ಈಗ ಪ್ರತಿಯೊಬ್ಬರು ಒಂದು ಟೀ ಕೊಡಿಸ್ಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ. ಅದು 100 ರೂಪಾಯಿ 200 ರೂಪಾಯಿ ಬಿಡ್ತೀನಿ ಅನ್ನೋದು ಲೆಕ್ಕ ಅಲ್ಲ.
ನಾವು ಪ್ರೀತಿಯಿಂದ ಕರ್ಕೊಂಡೋಗಿ ಬಿಡ್ತೀವಿ ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿ ಇದ್ದಿದ್ದು. ಈಗ ಇನ್ನೊಂದು ವಿಷಯ ಏನು ಅಂತಂದರೆ, ಈಗ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದ್ದೀರಿ, ಒಂದಷ್ಟು ಜನ ಫಾಲೋವರ್ಸ್ಗಳು ಕೂಡ ಇದ್ದಾರೆ. ಸಡನ್ನಾಗಿ ನಿಮ್ಮ ಆಟೋ ಡ್ರೈವರ್ಸ್ಗಳೇ ಸಿಗ್ತಾರೆ, ಒಂದು ಫೋಟೋ ಕೊಡಿ ಅಣ್ಣ, ನಾನು ನಿಮ್ಮ ಜೊತೆ ಮಾತಾಡಬೇಕು. ನಾನೊಂದು 2-3 ವಿಡಿಯೋ ನೋಡಿದ್ದೀನಿ, ಹುಡುಕೊಂಬಂದು ನಿಮ್ಮನ್ನು ಮಾತಾಡ್ಸಿದ್ದು. ಅದು ಎಷ್ಟೋ ಕಿಲೋಮೀಟರಿಂದ ಹುಡುಕೊಂಬಂದು ನಿಮ್ಮ ಗಾಡಿ ನೋಡಿ ಹುಡ್ಕೊಂಬಂದಿನಿ. ಹೇಗೆ ಅನ್ಸುತ್ತೆ ಬ್ರದರ್ ಅದು ನೋಡಿದಾಗ? ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾನು ಅಂದ್ಕೊಂಡಿದ್ದಿಲ್ಲ ತುಂಬ ಜನ ಆಗ ಮಾಡ್ತಿರ್ಬೇಕಾದ್ರೆ ವೀಡಿಯೋಸ್ಗಳು. ನಾನು ಅವ್ರ ಪಕ್ಕ ನಿಂತ್ಕೊಂಡಾಗ ಏನು ಮಾಡೋಕ್ಕೆ ಬರಲ್ಲ, ಏನೂ ಇಲ್ಲ ಅಂತ ಅಂತಿದ್ರು. ಇದು ಮಾಡಲ್ಲ, ಆ್ಯಕ್ಟಿಂಗ್ ಬರಲ್ಲ, ಅದು ಇದು ಅಂತೆಲ್ಲ. ಆಗಲೇ ಸುಮಾರು ಜನ, ಆಗ ಸ್ವಲ್ಪ ಜನಗಳು ಗುರ್ತಿಡಿ ಅಂತವ್ರು ನನ್ನ ಗೇಲಿ ಮಾಡಿದುಂಟು. ಆಗ ನನ್ನ ತಲೆಗೆ ಬರೋದು, ಹೌದಲ್ಲ ನನಗೇನು ಮಾಡೋಕ್ಕೆ ಬರಲ್ವಲ್ಲ, ಮಾಡ್ಬೇಕೇನಾದ್ರೂ ಅಂತ ಹೇಳ್ಬಿಟ್ಟು ಅವಾಗ ಇನ್ಸ್ಟಾಗ್ರಾಮ್ ಆಲ್ರೆಡಿ ಇತ್ತು. ಇನ್ಸ್ಟಾಗ್ರಾಮ್ ಇವೆಲ್ಲ ಓಪನ್ ಮಾಡೋಕ್ಕಿಂತ ಮುಂಚೆ ನಾನು ಆಲ್ರೆಡಿ ಟಿಕ್ಟಾಕಿಂತ ಮುಂಚೆ ಮ್ಯೂಸಿಕಲ್ಲಿ ಟಿಕ್ಟಾಕು, ಲೈಕಿ ಮತ್ತು ಇನ್ನು ಸುಮಾರು ಆ್ಯಪ್ಗಳಿದೆ, ಡಬ್ ಸ್ಮ್ಯಾಶ್ಗಳು, ಅವೆಲ್ಲನೂ ಮಾಡ್ಕೊಂಬತ್ತಿದೆ. ಅವೆಲ್ಲ ಅವಾಗ ಹೆಚ್ಚು ಕಮ್ಮಿ ಅದರಲ್ಲಿ ನೋಡಿ ಎಲ್ಲದರಲ್ಲೂ ಫಾಲೋವರ್ ಜಾಸ್ತಿ ಇದ್ದಾರೆ ನನಗೆ. ಹೆಚ್ಚು ಕಮ್ಮಿ ಅದರಲ್ಲೂ ಸುಮಾರು ಎಲ್ಲ ಯಾವುದೇ ಆಪ್ಗೆ ಕೈ ಹಾಕಿದ್ರು ಅದರೆಲ್ಲ ಕ್ಲಿಕ್ ಆಗ್ತಿತ್ತು ನಂದು. ಮಾಡಕ್ಕೆ ಬರೋಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಕ್ಲಿಕ್ ಆಗೋದು. ಹಂಗೆ ಮಾಡ್ತಾ ಮಾಡ್ತಾ ಹಿಂಗೆ ಅದು ಬರೀ ಸಾಂಗ್ಸ್ಗಳು ಮಾಡ್ತಿದ್ದೆ. ಬಟ್ ನನಗೆ ಇವೆಲ್ಲ ಕಂಟೆಂಟ್ ಮಾಡೋದು, ಎಡಿಟಿಂಗ್ ಅವೆಲ್ಲ ಗೊತ್ತಿರಲಿಲ್ಲ. ಈ ಗಾಡಿಗಳನ್ನ ಅತಿ ಹೆಚ್ಚು ಡೆಕೋರೇಟ್ ಮಾಡಿ ಸಿಂಗಾರ ಯಾವ ಗಾಡಿಗೆ ಮಾಡ್ತಾರೋ ಇಲ್ಲೋ ಬೆಂಗಳೂರಲ್ಲಿ, ಈ ಆಟೋಗೆ ಸಿಂಗಾರ ಮಾಡೋಷ್ಟು, ಅದನ್ನು ಲಕ್ಷಣವಾಗಿ ನೋಡ್ಕೊಳ್ಳೋಷ್ಟು ಪಾಲಿಶ್ ಮಾಡಿ ಇಟ್ಕೊಳ್ಳೋರು ಯಾವ ಡ್ರೈವರ್ಸ್ಗಳು ಅಂತ ಕೇಳಿದ್ರೆ ಸಡನ್ನಾಗಿ ಆಟೋದವರು ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಆಟೋದವರು ಪಕ್ಕ ಸರ್ ಅದು. ಯಾಕಂದರೆ ನಾವು ಪ್ರತಿಯೊಬ್ಬರು ಎಷ್ಟೋ ಜನ ನಮ್ಮ ಆಟೋ ಡ್ರೈವರ್ಗಳು ಅದನ್ನು ಸ್ವಂತ ಹೆಂಡ್ತಿಗಿಂತ ಹೆಚ್ಚಾಗಿ ಜಾಸ್ತಿ ಪ್ರೀತಿ ಮಾಡ್ತಾರೆ. ಅವರು ಅದಕ್ಕೆ ಖರ್ಚು ಮಾಡೋ ದುಡ್ಡನ್ನ ಇದು ಬೇರೆ ಏನೋ ಒಂದು ಮನೆಯೇ ತೊಗೊಬೋದು, ಇದು ಸೈಟ್ ತೊಗೊಬೋದು, ಇಲ್ಲ ಏನೋ ಒಂದು ಮಾಡ್ಬೋದು. ಪ್ರತಿಯೊಂದು ಟಿ ವಿ ಹಾಕ್ಸ್ತಾರೆ, ಮತ್ತು ಇದಾಗ್ತಾರೆ, ಕ್ರೋಮಿಯಂ ಐಟಮ್ ಮಕ್ಕಳು ಒಂದೊಂದು ಗಾಡಿಗೆ 5-5 ಲಕ್ಷ 10 ಲಕ್ಷ ಖರ್ಚು ಮಾಡಿದ್ದು ಉಂಟು. ಮಾಡಿದ್ದಾರೆ. ಅದಕ್ಕೆ ಕೆಲವ್ರು ಕಾರ್ ಇಷ್ಟ ಆಗುತ್ತೆ, ಕೆಲವೊಬ್ರು ಆಟೋ ಹುಚ್ಚಿ ಇರ್ತದೆ. ಅದು ಅವ್ರ ಗಾಡಿ ಚೆನ್ನಾಗಿರ್ಬೇಕು, ನೋಡೋರಿಗೆ ಒಂದು ಅಟ್ರಾಕ್ಷನ್ ಆಗಿದೆ. ದಪ್ಪ ಹೂನಾರಗಳೆಲ್ಲ ಹಾಕಿ ನೋಡಿದೆಲ್ಲ ಇದು ಅದು ಮಾಡ್ತಾರೆ. ಅವೆಲ್ಲ ಸರ್ ತಿನ್ನಕ್ಕೆ ನಾವು ಊಟ ಇಲ್ಲ ಅಂದ್ರೂ ಫಸ್ಟ್ ನಾವು ಗಾಡಿ ನೋಡ್ಕೊತೀವಿ, ಯಾಕಂದ್ರೆ ಅದ್ರ ಮೇಲೆ ಇಟ್ಟಿರೋ ಸೆಂಟಿಮೆಂಟ್ ನಮ್ದು ಆ ಥರ. ಕರೆಕ್ಟ್. ಪ್ರತಿಯೊಬ್ರು ತುಂಬ ಈಗ ನಮ್ಮ ಬೆಂಗಳೂರು ಗಾಡಿಗಳೇ ತುಂಬ ಖರ್ಚು ಮಾಡ್ತಾರೆ ದುಡ್ಡುಗಳು. ಸಿಕ್ಕಾಪಟ್ಟೆ ಡ್ಯೂಟಿಗೆ ಇದು ಮಾಡಿಕೊಂಡು ಅವ್ರಿಗೆ ಒಂದು ಕ್ರೇಜು, ನನ್ನ ಗಾಡಿ ಚೆನ್ನಾಗಿರ್ಬೇಕು, ನಾವು ಹೆಂಗೆ ಚೆನ್ನಾಗಿರ್ಬೇಕು, ಬಟ್ಟೆ ಹಾಕೊಬೇಕು, ಒಳ್ಳೆ ಬಟ್ಟೆ ಹಾಕಂದ್ರೆ ತಾನು ನಾವು ಚೆನ್ನಾಗಿ ಕಾಣ್ತೀವಿ. ಅದಕ್ಕೆ ಗಾಡಿಗೆ ಡೆಕೋರೇಟ್ ಮಾಡಿದ್ರೇ ಚೆನ್ನಾಗಿ ಕಾಣೋದು. ಓಕೆ. ತುಂಬ ಖರ್ಚು ಮಾಡ್ತಾರೆ, 2 ಲಕ್ಷ 3 ಲಕ್ಷ 5 ಲಕ್ಷ. ಓಕೆ. ಒಂದು ಟೈಮಲ್ಲಿ ನಾನು ಸ್ಟಾರ್ಟಿಂಗ್ ಬಂದಾಗ ಗಾಡಿಗೆ ಫಸ್ಟ್ ಟೈಮ್ ಟಿ ವಿ ಫಿಟ್ ಮಾಡಿಸಿದೆ. ಟಿ ವಿ ಆ್ಯಂಪು ಸಬು ಎಷ್ಟು ಗಾಡಿಗೆ ಸುಮಾರು ಜನ ಹಳಬರು ಡ್ರೈವರ್ ಗೊತ್ತಿರ್ತದೆ. ಅವಾಗೆಲ್ಲ ಅಷ್ಟೊಂದು ಸೋಕೆ ಮಾಡಿ ಸುಮಾರು ದುಡ್ಡು ಖರ್ಚು ಮಾಡ್ಕೊಬಿಟ್ಟಿದ್ದೀನಿ ಗಾಡಿ ವಿಚಾರದಲ್ಲಿ. ಅದೇ ಥರ ಕಷ್ಟಪಡ್ತೀನಿ, ಅದೇ ಥರ ಗಾಡಿ ಖರ್ಚು. ಇನ್ನು ಈ ಯೂಶ್ವಲಿ ಡ್ರೈವರ್ಸ್ಗಳು ಮೊನ್ನೆಂದಷ್ಟೆಲ್ಲ ಇನ್ನೊಂದು ನೆಗೆಟಿವ್ ವೈರಲ್ ಆಗ್ತಿತ್ತು, ನೀವು ಗಮನಿಸಿರ್ಬೋದು. ಈ ಕೆಲವು ಕಸ್ಟಮರು ಇಬ್ಬರಿಗೂ ಬುಕ್ ಮಾಡಿಬಿಟ್ಟಿರ್ತಾರೆ. ಒಬ್ಬರು ರ್ಯಾಪಿಡಲ್ಲಿ ಬುಕ್ ಮಾಡಿರ್ತಾರೆ, ಅದೇ ಜಾಗಕ್ಕೆ ಈ ಕಡೆ ಊಬರಲ್ಲೂ ಬುಕ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಅದು ವೈರಲ್ ಆಗಿತ್ತು, ನೀವು ನೋಡಿರ್ಬೋದು. ಜಗಳ ಆಗಿ ನನಗೆ ಆಗಿದೆ ಅನುಭವ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ಏನು ಮಾಡ್ತಾರೆ ಅಂದರೆ ಕಸ್ಟಮರ್ಗಳು ಬೇಗ ಬರಲ್ಲ ಗಾಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, 4 ಆಪ್ಗಳು ಬುಕ್ ಮಾಡಿಬಿಡ್ತಾರೆ. ಓಕೆ. ಅದು ನಮ್ಮ ದೃಷ್ಟಿ ಕೆಲವೊಂದು ಟೈಮಲ್ಲಿ ನಮಗೆ ಬುಕ್ ಆಗ್ಬಿಡ್ತವೆ 4. ನಾವು ಏನು ಮಾಡ್ತೀವಿ, ನಮ್ಮವು ಎಲ್ಲ 4 ಆನ್ ಆಗಿರ್ತವೆ. ತಡಿ ಇದು ಇಲ್ಲೂ ಬಂತಲ್ಲ ಅಲ್ಲೂ ಬಂತಲ್ಲ ಎಲ್ಲ ಹೊಡ್ಬೋದು, ಯಾವ್ದು ಕಮ್ಮಿ ಆಗುತ್ತೆ, ಯಾವ್ದು ಬೇಗ ಬರುತ್ತೆ, ಅವ್ರಿಗೆ ಯಾವ್ದು ಟಕ್ ಅಂತ ಸಿಗುತ್ತೆ ಅದನ್ನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಫಸ್ಟ್ ನನಗೆ ಹೇಳೋದೇನಂತ, ಬಟ್ ಅದು ತಪ್ಪಲ್ವಾ? ಅದು ತಪ್ಪು. ಅದಕ್ಕೆ ಕಸ್ಟಮರ್ಗೆ ನಾನು ಹೇಳೋದೇನೆಂದರೆ, ಫಸ್ಟ್ ಒಂದ್ಸಲಿ ಕನ್ಫರ್ಮ್ ಮಾಡಿ ಫೋನ್ ಮಾಡಿ ಬುಕ್ಕಿಂಗ್ ಯಾವ್ದು ಮಾಡ್ತೀರಾ ಅವ್ರಿಗೆ ಕನ್ಫರ್ಮ್ ಮಾಡಿ ಕೇಳ್ಕೊಳ್ಳಿ. ಬರ್ತೀರಾ ಇಲ್ಲ ಬರಲ್ವಾ, ನಾವು ಕಾಯ್ಬೇಕಾ, 1 5 ನಿಮಿಷ ಕಾಯೋದು ಬಿಟ್ಟು ಬೇಗ ಬನ್ನಿ, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬರ್ತಾರೆ. ಬರಲ್ಲ ಅಂತಂದರೆ ಬೇಕಾದ್ರೆ ಬೇರೆ ಯಾವ್ದಾರು ಬುಕ್ ಮಾಡ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಫಸ್ಟು ಕೇಳಬೇಕು. ಫೋನ್ ಮಾಡಿದೆ ಅಲ್ಲಿ ಹೋದ್ರೂ ನಾವು ಕೆಲವೊಂದು ಟೈಮಲ್ಲಿ ನಾವು 10 ನಿಮಿಷ ಸಿಗುತ್ತೆ, ಯಾವುದೋ ಒಂದು ಲಾಂಗ್ ಬಾಡಿಗೆ ಬಂದಿರ್ತೀವಿ, ಹೊಡ್ಕೊಂಡಿರ್ತೀವಿ, ಒಂದು 10 ರಿಂದ 20 ನಿಮಿಷ ಕಾಯ್ತಿರ್ತೀವಿ. ಕಾರ್ದ್ರೂ ಅವ್ರು ಬರಲ್ಲ, ಆಮೇಲೆ ಕ್ಯಾನ್ಸಲ್ ಮಾಡ್ತಾರೆ. 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿರ್ತೀವಿ, ಆ ಟೈಮಲ್ಲಿ ಕ್ಯಾನ್ಸಲ್ ಆಗುತ್ತೆ. ಆಗ ಅವ್ರು ಕೊಡೋ ರೀಸನ್ ಒಂದೇ, ನೀವು ಐದಾರನೇ ಕಾಯಿಸ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀರಾ, ಅದಕ್ಕೆ ನಾವು ಈ ಥರ ಮಾಡ್ತೀವಿ ಅಂತ. ಈ ಥರ ರೀಸನ್ಗಳು ಕೊಟ್ಟವ್ರು ನನಗೆ ಕೇಳಿದಾಗ, ನೀವು ಯಾಕೆ ಈ ಥರ ಮಾಡ್ತೀರಾ, 3 ಬುಕ್ ಮಾಡೋದೇನಕ್ಕೆ, ನೀವು ಈ ಥರ ಬರ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡ್ತೀರಾ ಅಂತಲೂ ಕೇಳೋರು ನನಗೆ. ಆಗ ಆ ಥರ ಇಲ್ಲ, ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಳಿ. ಎಲ್ಲರೂ ಒಂದೇ ಥರ ಇರಲ್ಲ, ಕನ್ಫರ್ಮ್ ಮಾಡ್ಕೊಳ್ಳಿ. ಫಸ್ಟು ಬುಕ್ ಮಾಡಿದಾಗ ಬರ್ತೀರಾ ಒಂದು 2 ನಿಮಿಷ ಬೇಗ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಬರ್ತೀವಿ ಅಂದ್ಮೇಲೆ ಬಂದೇ ಬರ್ತೀವಿ, ಬರಲ್ಲ ಅಂದ್ರೆ ಬರಲ್ಲ. ನಮ್ಮ ಆಡೋರ್ ಬರ್ತೀವಿ ಅಂದ್ರೆ ಇದೇ ನೆಕ್ಸ್ಟ್ ಪಾಯಿಂಟ್ ನಂದು ಅದೇ ಇದ್ದಿದ್ದು. ನಿಮ್ಮ ಆಟೋ ಡ್ರೈವರ್ಸ್ಗಳಿಗೆ ಹಾಟ್ಸ್ಪಾಟ್ ಯಾವುದು? ಇದಕ್ಕೆ ಬರ್ತೀನಿ ನಾನು, ಏನಕ್ಕೆ ಪ್ರಶ್ನೆ ನೆಕ್ಸ್ಟ್ ಹೇಳ್ತೀನಿ. ನಮ್ಮ ತಲೆಯಲ್ಲಿ ಅಲ್ಲಿಗೆ ಬರಬಾರ್ದು ಇಲ್ಲಿಗೆ ಬರಬಾರ್ದು ಅನ್ನೋದಿಲ್ಲ. ಹೆಂಗೆ ಅಂತಂದ್ರೆ, ನಾವು ಎಲ್ಲೋ ಹೋಗ್ಬೇಕಾಗಿರ್ತದೆ. ಒಂದು ಟೈಮಲ್ಲಿ ನಾವು ಬರಲ್ಲ ಅಂತ ನಾನು ಹೇಳ್ತೀನಿ, ಅದು ನಮ್ಮ ಸಿಚುವೇಶನ್ ಹೆಂಗಿರ್ತಾವೋ. ನಾನೀಗ ಎಲ್ಲೋ ನನ್ನ ಟೈಮು, ಇವರೆಲ್ಲರೂ ಬರಲ್ಲ ಅಂತ ಹೇಳಿರ್ತಾರೆ, ಬಟ್ ನನ್ನ ಟೈಮಲ್ಲಿ ಹಂಗೆ ಇರ್ಬೋದು. ನಾನೆಲ್ಲೋ ಯಾರೋ ಫೋನ್ ಮಾಡಿರ್ತಾರೆ, ಎಲ್ಲೋ ಹೋಗ್ಬೇಕಾಗಿರ್ತದ, ಇಲ್ಲಿ ಯಾವ್ದಾದ್ರು ಒಂದು ಡ್ಯೂಟಿ ಇನ್ನೊಂದು ಪಿಕಪ್ ಇರ್ತದ, ನಾವು ಈ ಕಡೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತೀವಿ.
ನೀನು ಸಡನ್ನಾಗಿ ಮೆಜೆಸ್ಟಿಕ್ಕಿಂದ ನಾವು ಇಲ್ಲಿ ಇದಕ್ಕೆ ನಿಮ್ಮೇರೆಗೆ ಬರಬೇಕು ಅಂತ ಅಂದ್ಕೊಂಡಿರ್ತೀವಿ. ಸಡನ್ ಶ್ರೀರಾಮ್ಪುರ ಅಂತ ಆ ಕಡೆ ಅಂದಾಗ ತಿರ್ಗಿ ಅಲ್ಲಿ ಹೋಗಿ ಇಲ್ಲೇ ಬರೋದು, ಸರಿ ಬೇಡ ಇಲ್ಲೇ ಬಿಡು, ಇಲ್ಲೇ ಇದ್ಬಿಡೋಣ, ಬರಲ್ಲ ಅಂತ ಅಂದ್ವಿ. ಅದೇ ಥರ ಆದಾಗ ಏನಾಗುತ್ತೆ, ಎಲ್ಲರೂ ಬರಲ್ಲ. ನಿಮ್ಮ ಹಾಟ್ಸ್ಪಾಟ್ ಯಾವ್ದು ಹೇಳಿ? ಈ ನಾನು ಇಲ್ಲಾದ್ರೆ ಟಕ್ಕಂತ ನಾನು ಬಾಡಿಗೆ ಒಪ್ಕೋತೀನಿ. ನಾನು ಅಲ್ಲಿ ಇಲ್ಲಿ ಅಂತೆಲ್ಲ ಸರ್, ನನ್ನ ಗುರಿ ಏನಪ್ಪ ಅಂದರೆ ಬೆಳಿಗ್ಗೆ ಗಾಡಿ ಸ್ಟಾರ್ಟ್ ಮಾಡೋದನ್ನ ಹೊರಟ್ನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಮನೇಲಿ. ಎಷ್ಟು ಗಂಟೆಗೆ ಎದ್ದೇಳೋದು? ನಾನು 2:45 ಅಲಾರಾಮ್ ಇಕ್ತೀನಿ. 2:45 ಒದ್ದಾಡಿ ಒಂದು 5-10 ನಿಮಿಷ 3 ಗಂಟೆ ಒಳಗಡೆ ಹೇಳ್ತೀನಿ. ಒಂದು 20 ನಿಮಿಷಕ್ಕೆ ಹೀಟ್ರ್ ಹಾಕಿ ಸ್ನಾನ ಮಾಡಿಕೊಂಡು ದೇವರಲ್ಲಿ ಪೂಜೆ ಮಾಡಿಕೊಂಡು ಗಾಡಿಗೆ ಕೈ ಮುಗಿಕೊಂಡು ಗಾಡಿ ಪೂಜೆ ಕೈ ಮುಗಿದು ಸ್ಟಾರ್ಟ್ ಮಾಡಿದ್ರೆ ಮುಗೀತು. ಇನ್ನು ನನಗೆ ಎಲ್ಲಿ ಮನೆ ಕಡೆ ಹೋಗ್ಬೇಕು ಅಂತ ಅಲ್ಲಿವರೆಗೂ ಹೋಗ್ಬಿಡ್ತೀನಿ. ಮನೆ ಕಡೆ ಯಾವಾಗ ಹೇಳಿತೋ ಯಾರೇ ಕರೆದ್ರು ಇಲ್ಲ, ಕತ್ ತೆಗೆದು ಬರ್ತಾ ಇದೆ ಅಷ್ಟೇ. ನಾನು ಯಾರೇ ಬರಲಿ ₹1,00,00,000 ಕೊಡ್ತಿರೋದು ಇಲ್ಲ, ಬರಲ್ಲ. ₹500 ಬಾಡಿಗೆ ಬಂದರೂ ಹೋಗಲ್ಲ, ನಾಳೆ ನೋಡ್ಕೊಳ್ಳೋಣ. ನನ್ನ ಗುರಿ ಆ ಟೈಮಲ್ಲಿ ವೇಸ್ಟ್ ಮಾಡಲ್ಲ. ಬೆಳಿಗ್ಗೆ ಬಂತು ಸುಮಾರು ಜನ ಸಿಗ್ತಾರೆ, ಮಾತಾಡ್ಸ್ತಾರೆ, ಟೈಮ್ ಕೂತಾರೆ. ಇಲ್ಲ, ಒಂದ್ಸಲಿ ಗಾಡಿ ಸ್ಟಾರ್ಟ್ ಮಾಡೋಣ, ನಮ್ಮ ಟಾರ್ಗೆಟ್ ಆಗೋವರೆಗೂ ಸುತ್ತಾ ಇರ್ಬೇಕು, ಗರ ಸುತ್ತಿ ಮುಗಿದಾದ್ಮೇಲೆ ಸೀದಾ ಕಡ್ದು ಮನೆಗೆ ಬರ್ತಾ ಇರಬೇಕು. ಆಮೇಲೆ ಎಷ್ಟಾದ್ರು ವೇಸ್ಟ್ ಮಾಡ್ಕೊಳ್ಳೋಣ ಟೈಮು. ಓಕೆ, ನಾನಂತೂ ಒಂದೇ ಕಡೆ ಹಾಕೊಳ್ಳಲ್ಲ, ನಿಲ್ಸಕ್ಕಂತ ಹೋಗಲ್ಲ. ಯಾವುದೋ ಒಂದು ಟೈಮಲ್ಲಿ ಒಂದು 5 ನಿಮಿಷ 10 ನಿಮಿಷ ನಿಂತ್ಕೊಂಡ್ರೆ, ಇಲ್ಲಾಂದರೆ ಸ್ಟಾರ್ಟ್ ಮಾಡ್ಕೊಂಡು ಖಾಲಿ ಹೋಗ್ತಾ ಇರ್ತೀನಿ. ಹೋದ್ರೆ 1 ಲೀಟ್ರ್ ಗ್ಯಾಸು ಅಷ್ಟೇ. ಆ ಲೆಕ್ಕಾಚಾರ ನಂದು. ಒಂದೇ ಕಡೆ ಇದ್ಕೊಂಡ್ರೆ ಬಾಡಿಗೆ ಬರಲ್ಲ ಸರ್. ಈಗ ಕಸ್ಟಮರ್ಗಳು ಈಗ ಯಾರೋ ಇಲ್ಲಿ ಯಾರು ಬುಕ್ ಮಾಡ್ತಾರೆ, ಇದೊಂದು ಕಂಪ್ನಿ ಅಂದಾಗ ಇಲ್ಲಿ ಬುಕ್ ಮಾಡೋರು ಇರ್ತಾರೆ, ಡ್ಯೂಟಿ ಮುಗಿಸಿರ ಅಂತವ್ರು. ಅದೇ ಯಾವುದೋ ಕಡೆ ಹೋಗ್ಬಿಟ್ಟು ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಕರೆಕ್ಟ್, ಯಾವ ಜಾಗದಲ್ಲಿ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ ಅದು ಗೊತ್ತು ನನಗೆ. ಹೌದಾ? ಅದು ಅದರಿಂದ ನಾನು ಏನು ಮಾಡ್ತೀನಿ, ಹೋಗ್ತೀನಿ ಇಂಥ ಜಾಗದಲ್ಲಿ ಬರುತ್ತೆ ಅಂದರೆ ಅದು ಜಾಗಕ್ಕೆ ಹೋಗೋದು, ಪಿಕಪ್ ಮಾಡೋದು, ಬರೋದು ಅಷ್ಟೇ. ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಗೊತ್ತಾ? ನಾರ್ತ್ ಇಂಡಿಯನ್ಸ್ ಅವರು ಒಂದು ವಿಡಿಯೋ ಮಾಡಿದ್ದಾರೆ, ಬೆಂಗಳೂರಲ್ಲಿ ಯಾರಿಗಾದ್ರೂ ಒಂದು ತಾಕತ್ತಿದೆ, ರಿಜೆಕ್ಟ್ ಮಾಡುವಂಥ ತಾಕತ್ತಿದ್ರೆ ಅದು ಆಟೋ ಡ್ರೈವರ್ಸ್ಗಳಿಗೆ ಅಂತ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಇದು ಮಜಾ ಇದೆ, ಕಾಮಿಡಿ ಇದೆ, ನಿಮ್ಗೆ ಹೇಳ್ಬೇಕು ನಾನಿದು. ಅದೇನು ಹೇಳ್ತಾಳೆ ಗೊತ್ತಾ? ಗುರು, ನನ್ನ ದೇವರೇ ನನಗೆ ಮುಂದಿನ ಜನ್ಮದಲ್ಲಿ ಏನಾದರೂ ಒಂದು ಬದುಕುವಂಥ ಲಕ್ಷಣ ಮತ್ತೇನೋ ಕೊಟ್ಟರೆ ನನಗೆ ಆಪರ್ಚುನಿಟಿ, ನಂಗೆ ಆಟೋ ಡ್ರೈವರ್ಸ್ ಆಗ್ಬೋದು, ಬದುಕಕ್ಕೆ ಕೊಡೋಕಪ್ಪ. ಯಾಕೆ ಅಂತಂದರೆ ಒಬ್ಬ ಮ್ಯಾನೇಜರ್ ಬಂದರೂ ಕೂಡ ಅವನು ಬೊಮ್ಮನಹಳ್ಳಿ ಅಂದರೆ ನಾವು ಬರಲ್ಲ, ನಮ್ಮ ಮ್ಯಾನೇಜರ್ನು ರಿಜೆಕ್ಟ್ ಮಾಡೋ ಕೆಪಾಸಿಟಿ ಅವನಿಗಿದೆ. ಇನ್ನೊಬ್ಬ ಸೌಕರ್ಯನೇ ಬರ್ತಾನೆ ಅಂದ್ಕೊಳ್ಳಿ, ಅವ್ನು ₹500 ಬರಲ್ಲ ಗುರು ಅಂತ ರಿಜೆಕ್ಟ್ ಮಾಡೋ ಕೆಪಾಸಿಟಿ ಆಟೋ ಡ್ರೈವರ್ಗೆ ಇರುತ್ತೆ ಅಂತೇಳಿ ಅದು ವೈರಲ್ ಆಗಿತ್ತು, ಕೇಳಿರ್ತೀರ ನೀವು ಅದನ್ನು. ಆಕೆನೇ ಹೇಳ್ತಿದ್ದಾಳೆ, ಮುಂದಿನ ಜನ್ಮ ಆದರೆ ನಂಗೆ ಆಟೋ ಡ್ರೈವರ್ ಸ್ವಲ್ಪ, ಅದು ಬೆಂಗಳೂರಲ್ಲಿ ಅವರಷ್ಟು ಅರ್ನ್ ಮಾಡೋರು ನಾವು ಯಾರೂ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವು ಕೇಳಿದ್ರಿ, ಗೊತ್ತಿರಲ್ಲ ಅನ್ಸುತ್ತೆ, ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ಅದು ಏನು ಅನ್ಸುತ್ತೆ ಕೇಳಿದ್ರೆ? ಬರಲ್ಲ ಅಂತಾರೆ, ಅದು ನಿಜ, ಬರಲ್ಲ. ಹೌದು, ಅದು ಮಾಡೋ ಕೆಪಾಸಿಟಿ ಅವ್ರಿಗೆ ಇರೋದು ಅಂತ. ಹೌದು, ನಮ್ಮ ಆಟೋ. ಈಗ ಸರ್, ಈಗ ನೋಡಿ, ನಾನೊಂದೆಲ್ಲ ಕೆಲಸಕ್ಕೆ ಅಪ್ಲೈ ಮಾಡ್ತೀನಿ ಸರ್, ನಾನು ರಿಜೆಕ್ಟ್ ಮಾಡ್ತಾರೆ, ಫೈನ್, ಓಕೆ, ಇನ್ನೊಂದು ಕಡೆ ಹಾಕ್ತೀನಿ, ರಿಜೆಕ್ಟ್ ಮಾಡ್ತಾರೆ ಸರ್, ನಾನು ಇನ್ನೊಂದು ಕಡೆ ಹಾಕ್ತೀನಿ, ಒಂದು ಕಡೆ ಕೆಲಸ ಸಿಗುತ್ತೆ. ಬಟ್ ಎಲ್ಲರನ್ನೂ ಕ್ಯಾನ್ಸಲ್ ಮಾಡೋ ಕೆಪಾಸಿಟಿ, ರಿಜೆಕ್ಟ್ ಮಾಡೋ ಕೆಪಾಸಿಟಿ ಆಟೋ ಡ್ರೈವರ್ಗೆ ಇರೋದು. ಪಕ್ಕ ಸರ್, ನೀವಾರು ಒಪ್ಕೊಂಡ್ರಲ್ಲ ಅದು ಆಟೋ ಡ್ರೈವರ್ಗಿದೆ ಅಂತ, ಅದನ್ನ ಹೇಳಿ, ನೀವು ಆದರೂ ಒಪ್ಕೊಂಡ್ರಲ್ಲ. ನಿಜ, ನಮ್ದು ಹೆಂಗೆ ಗೊತ್ತಾ ಸರ್, ಪ್ರೀತಿಯಿಂದ ಬಂದರೆ ಮಾತ್ರ. ಸೂಪರ್. ಪ್ರೀತಿಯಿಂದ ಬಂದರೆ ಏನು ಬೇಕಾದ್ರೂ ಮಾಡ್ತೇವೆ. ಬರಲ್ಲ ಅಂದರೆ ಬರಲ್ಲ, ಹೋಗ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಇದ್ದಾರೆ. ಇದೇ ಸರ್, ಇದರಲ್ಲಿ ನಮ್ಮ ಆಟೋದಲ್ಲೂ ಎಲ್ಲರೂ ಒಳ್ಳೆಯವರು ಇದ್ದಾರೆ ಅಂತ ಹೇಳಲ್ಲ. 70% ಒಳ್ಳೆಯವರು ಇದ್ದರೆ 30% ಇದ್ದೇ ಇರ್ತಾರೆ. ಅದು ಎಲ್ಲ ಜಾಗದಲ್ಲಿ ಒಳ್ಳೆಯವರು ಇರ್ತಾರೆ. ಇವತ್ತು ಪ್ರಾಮಾಣಿಕವಾಗಿರೋರು ತುಂಬ ಜನ ಇದ್ದಾರೆ ಸರ್, ನಾನು ನೋಡಿದ್ದೀನಿ. ಕರೆಕ್ಟ್. ಸರ್, ಇನ್ನೊಂದು ನಿಮ್ಮ ಆಟೋ ಡ್ರೈವರ್ಗಳ ವಿಚಾರದನ್ನ ಕೇಳ್ತೀನಿ. ಈ ಒಂದು ಲೈನ್ಸ್ಗಳು ಹಾಕ್ಸಿರ್ತಾರೆ ಗೊತ್ತಾ ನೀವು ಆಟೋದಲ್ಲಿ? ಕೆಲವರು ಏನೇ ಅಂತ ಹಾಕ್ಸಿರ್ತಾರೆ. ನನ್ನ ಆಟೋದಲ್ಲಿ ಒಂದೊಂದಷ್ಟು ತಾಯಿ ಬಗ್ಗೆ ಸೆಂಟಿಮೆಂಟ್ಗಳು ಹಾಕಿದ್ದಾರೆ. ನೀವು ಹೈಯೆಸ್ಟ್ ನೋಡಿರುವಂಥ ವರ್ಡ್ಸ್ಗಳು ಅದನ್ನು ಕೇಳ್ಬೋದಾ ಆಟೋಗಳ ಹಿಂದ್ಗಡೆ ಹಾಕಿರೋದ್ರ ಬಗ್ಗೆ? ಹಿಂದ್ಗಡೆ ತುಂಬ ಜನ ಹಾಕ್ಸಿದ್ದಾರೆ ಸರ್. ಎಲ್ಲ ನಾನೇ ಹಾಕ್ಸಿದ್ದೆ ಸ್ಟಾರ್ಟಿಂಗಲ್ಲಿ. ಅದು ಒಂದು ಏಜು. ನಾನು ಸ್ಟಾರ್ಟಿಂಗ್ ಬರೆದಾಗ ಏನೇನೋ ಆಗ್ತಿದೆ. ಕುತ್ಕೊಂಡು ಹೋಗೋದಾದ್ರೆ ಆಟೋದಲ್ಲಿ ಬನ್ನಿ, ನಿಂತ್ಕೊಂಡು ಹೋಗೋದಾದ್ರೆ ಬಸ್ಸಲ್ಲಿ ಹೋಗಿ ಅಂತ ಹಾಕ್ಸಿದೆ. ಇನ್ನು ಕೆಲವರೆಲ್ಲ ಬಂದು ತರಲೆ ಮಾಡೋರು ನನಗೆ, ಮನೆಗಳು ಹೋಗೋದ್ರೆ ಎಲ್ಲಿ ಹೋಗ್ಬೇಕು. ಇದು ನಿಮ್ಮ ಬಿಸ್ನೆಸ್ಸು, ಯಾಕಂದರೆ ನೀವು ಡಿಫ್ರೆಂಟಾಗಿ ಗಾಡಿ ಓಡಿಸ್ತೀರ ಅಂತ ನಾನು ಕೇಳ್ಪಟ್ಟಿದ್ದು. ಪ್ರತಿ ಸಲನೂ ನಿಮ್ಮ ಎಷ್ಟು ವೀಡಿಯೋಸ್ಗಳು ಹಾಕಿದ್ದೀರಾ, ನೀವು ಎತ್ತಿದೆ ಮಧ್ಯರಾತ್ರಿಯಲ್ಲಿ ಗಾಡಿಗಳು, ಅಂದರೆ 3 ಗಂಟೆ 4 ಗಂಟೆ ಅದು ತೆಗಿತೀರಿ. ಹೆಂಗೆ ಬಿಸ್ನೆಸ್ ಸಿಗುತ್ತಾ ಅಂತ ಅಷ್ಟೊತ್ತಿನಲ್ಲೆಲ್ಲ? ಹೇಗೆ ಸರ್, ಅದೇನೋ ಗೊತ್ತಿಲ್ಲ, ಅಡ್ಜಸ್ಟ್ ಆಗ್ಬಿಡುತ್ತೆ. ಆ ಟೈಮಿಸ್ಗೆ ಎತ್ತಿದ್ರೆ ನನಗೆ ಸ್ವಲ್ಪ 4 ಸಂಪಾದನೆ, ಅಂದರೆ ಟ್ರಾಫಿಕ್ ಇರಲ್ಲ ಸರ್ ಒಂದು. ಆ ಟೈಮ್ ಈ ಟೈಮ್ ಅಂತೇನಿಲ್ಲ ನನಗೆ ಅದೊಂದು ಮೂಡು ಫ್ರೆಶ್ ಆಗಿರ್ತದೆ. ಆ ಟೈಮಲ್ಲಿ ಬೆಳಿಗ್ಗೆ ಟೈಮ್ ಎದ್ದರೆ ಒಂದು ಫ್ರೆಶ್ ಅಪ್ ಆಗಿ ನೀಟಾಗಿ ಸ್ನಾನ ಮಾಡಿ ಹೊರಟ್ರೆ ಆಗ ಒಂದು ನಮಗೊಂದು ಏನೋ ಒಂಥರ ದುಡಿಬೇಕು ಅನ್ನೋ ಆಸಕ್ತಿ ಇರುತ್ತೆ. ಜಾಮ್ ಇರಲ್ಲ ಟ್ರಾಫಿಕ್ಕು, ಅದು ಒಂದು ತಲೆ ಪಾಯಿಂಟ್. ಸಂಜೆ ಟೈಮ್ ಗ್ಯಾಸ್ ಖಾಲಿ ಆಗುತ್ತೆ ಅಂದರೆ ಈ ಅಲ್ಲಿ ಟ್ರಾಫಿಕಲ್ಲಿ ನಿಂತು ಖಾಲಿ ಆಗೋದು, ನಾವು ಖಾಲಿ ಸುತ್ತ ಖಾಲಿ ಮಾಡ್ತೀವಿ ಅಷ್ಟೇ. ಅಂದರೆ ಟೆನ್ಷನ್ ಇರೋದಿಲ್ಲ, ಹೋಗ್ತಾ ಇರ್ತೀವಲ್ಲ, ಎಲ್ಲೂ ನಿಲ್ಸಂಗೆ ಇಲ್ಲ. 7 ಗಂಟೆ 8 ಗಂಟೆವರೆಗೂ ಟ್ರಾಫಿಕ್ ಇರೋದಿಲ್ಲ. 4ರಿಂದ 5 6 4-5 ಅವರಲ್ಲಿ ಇದಾಗುತ್ತೆ. ಇನ್ನು ಸಂಜೆ ಮೇಲೆ ರಾತ್ರಿ ಮೇಲೆ ಅಂದರೆ ಒಂದು 9 ಗಂಟೆ 10 ಗಂಟೆ ಮೇಲೆ 11 ಗಂಟೆ ಆದರೂ ಟ್ರಾಫಿಕ್ ಇದ್ದೇ ಇರ್ತದೆ, ಆವಾಗಲೂ ಇರಲ್ಲ. ಅದ್ರ ನೈಟ್ ಸೆಲೆಕ್ಟ್ ಮಾಡೋದು. ಅಷ್ಟು ಬಿಟ್ರೆ ಯಾವುದೇ ಟೈಮ್ ಆಗಲಿ ಸರ್, ನಾನು ಹೇಳೋದು ಒಂದು ಮಾಡೋ ಟೈಮ್ನ ಒಂದು ಅದಕ್ಕೆ ಅಂತಲೇ
ಇಟ್ಟು ಮಾಡಿದ್ರೆ ಪಕ್ಕ ಇದಾಗುತ್ತೆ. ನೀವೀಗ ನಾನು ನಿಮ್ಗೆ ಕೇಳೋದಾದ್ರೆ ನೀವೊಂದು ಕೆಲಸಕ್ಕೆ ಹೋಗ್ತೀರಾ, ಎಷ್ಟು ಅವ್ರಿಗೆ ಡ್ಯೂಟಿ ಮಾಡ್ತೀರಾ? 8 to 9 hours. 8 to 9 hours. ಅವ್ರು ಹೇಳ್ದಂಗೆ ಒಬ್ಬ ಓನರ್ ಅಂತ ಅಂದಾಗ ಅವ್ರು ಹೇಳ್ದಂಗೆ ನೀವು ಕೆಲಸ ಮಾಡ್ತೀರಾ ತಾನೆ? ಹೌದು. ಅದೇ ನಾವು ಯಾಕೆ ಓನರ್ಗಳು ಅಂತ ಹೇಳ್ಬಿಟ್ಟು ಅದೇ ಟೈಮಿಗೆ ಒಂದು 10 ಅವರ್ ಡ್ಯೂಟಿ ಮಾಡಬಾರ್ದು? ಕರೆಕ್ಟ್. ಎಲ್ಲಿ ಹೋಗ್ದಂಗೆ ಆ ಡ್ಯೂಟಿ ನಾವು ಮಾಡಿದ್ರೆ ನಮ್ಗೆ ಅದರಲ್ಲಿ ಪ್ರತಿಫಲ ಸಿಗುತ್ತೆ. ಕರೆಕ್ಟ್. ಹೌದು. ಅದ್ರಲ್ಲಿ ಬಿಟ್ಬಿಟ್ಟು ನಮ್ಗೆ ಆಗೋದಿಲ್ಲ, 2 ಅವರ್ 3 ಅವರ್ ಮಾಡ್ಬಿಟ್ಟು ನಮ್ಗೆ ಆಗಲಿಲ್ಲ ಅಂತ ತಕ್ಷಣ ಮನೆಗೆ ಮಲ್ಕೊಬಿಟ್ರೆ ಬೇಡ, ಆಗಲಿ ಬಿಡಲಿ, ನಾವು 10 ಅವರ್ ಡ್ಯೂಟಿ ಮಾಡೋಣ. ಕರೆಕ್ಟ್. ಮಾಡೋಣ, 10 ಅವರ್ ಇರೋಣ ಗಾಡೀಲಿ. 10 ಅವರ್ 1000 ಆಗೋ ಬದಲು ಒಂದು 500 ಆಗುತ್ತಾ? ಕರೆಕ್ಟ್. ನೆಕ್ಸ್ಟ್ 1,000 ಆದಾಗ ಅದನ್ನ ಅಲ್ಲಿ ಟ್ಯಾಲಿ ಮಾಡ್ಕೊಳ್ಳಿ. ಮಾಡೋ ಟೈಮ್ನ ಕರೆಕ್ಟಾಗಿ ಡ್ಯೂಟಿ ಮಾಡ್ಬೇಕಷ್ಟೇ. ನಾನು ಹೇಳೋದಷ್ಟೇ. ಈ ಕೆಲವರು ಆಟೋ ಡ್ರೈವರ್ಸ್ ಹೇಳ್ತಾರಲ್ಲ, ಈಗ ಅದನ್ನು ಕೂಡ ನಾನು ಕೇಳಬೇಕಾಗತ್ತೆ. ಬಿಸ್ನೆಸ್ ಇಲ್ಲ ಗುರು, ಎಲ್ಲಿ ನೋಡಿದ್ರು ಖಾಲಿ, ಮೆಜೆಸ್ಟಿಕಲ್ಲಿ ನೋಡಿದ್ರೆ ಬಾಡಿಗೆಗಳೇ ಬರಲ್ಲ ಅಂತೆಲ್ಲ ಕುತ್ಕೊಂಡು ಮಾತಾಡೋ ಅಂಥವ್ರಿಗೆ ಏನು ಹೇಳ್ಬೋದು ನಾವು? ಸಜೆಷನ್ ಬಾಡಿಗೆ ಬರಲ್ಲ, ಡಿಮ್ಯಾಂಡ್ ಇದ್ದಾಗ ಯಾರಿಗೂ ಕೊಡಲ್ಲ ನಾವು. ಬಾಡಿಗೆ ಅಂದಮೇಲೆ ಬರುತ್ತೆ, ನಾವು ಹೆಂಗೆ ಹೊಡಿತೀವಿ. ಈ ಬಾಡಿಗೆಗಳು ಕೆಲವೊಂದು ಟೈಮಲ್ಲಿ ಇರಲ್ಲ ಸರ್, ನನಗೆ ಗೊತ್ತು. ಏನೋ ಮಾಡಿ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು, ಇರಬೇಕು. ಬೇರೆ ಕಡೆ ಜಾಗನ ಚೇಂಜ್ ಮಾಡಬೇಕು. ಒಂದು ಕಡೆ ಈಗ ಮೆಜೆಸ್ಟಿಕಲ್ಲಿ ಬರ್ತೀವಿ ಅಂತಂದರೆ ಎಲ್ಲ ಮೆಜೆಸ್ಟಿಕ್ ಅಂದ್ರೆ ಬರೀ ಮೆಜೆಸ್ಟಿಕ್ಕೇ ಬಂದ್ಬಿಟ್ರಾಗುತ್ತಾ? ಇನ್ನು ಬೇರೆ ಕಡೆ ಇರ್ತದೆ. ಮೆಜೆಸ್ಟಿಕಲ್ಲಿ ಒಂದು 50 ರೂಪಾಯಿ ಬಂದವರು ಹೋದ್ರೆ ಅಲ್ಲೇ 50 ರೂಪಾಯಿ ಬುಕ್ ಮಾಡೋದು, ಇನ್ನೊಬ್ಬ ಬುಕ್ ಮಾಡ್ತಾನೆ. ಹೇಳಿ ನೋಡೋಣ, ಯಾವ್ದಾನ ಒಂದು 2 ಸ್ಪಾಟ್ ಹೇಳಿ. ಇವಾಗ ಮೆಜೆಸ್ಟಿಕಲ್ಲಿ ಬಾಡಿಗೆ ಬೀಳ್ತದೆ, ಬೇರೆ ಇನ್ನೆಲ್ಲೆಲ್ಲಿ ಹೋದ್ರೆ ಬಾಡಿಗೆಗಳು ಸಿಗುತ್ತೆ ನೋಡೋಣ, ವೀಕ್ಷಕರಿಗೆ ಅರ್ಥ ಆಗಲಿ. ಅಟ್ಲೀಸ್ಟ್ ನಿಮ್ಮನ್ನು ನೋಡುವಂಥವ್ರು, ನಿಮ್ಮನ್ನು ಫಾಲೋ ಮಾಡುವಂಥವ್ರು ಇನ್ನೊಂಚೂರು ಕಲೀಲಿ. ಬಾಡಿಗೆ ಕೆಲವೊಂದು ಈಗ ಸೋಮವಾರ ಬಂತು ಅಂದರೆ ಮೆಜೆಸ್ಟಿಕಲ್ಲಿ ಬಾಡಿಗೆ ಸಿಗ್ತದೆ ಸರ್. ಸೋಮವಾರ ಬಂತು ಅಂದರೆ ಮೆಜೆಸ್ಟಿಕ್ಕು, ಶಾಂತಿನಗರ, KRಪುರಂ ರೈಲ್ವೆ ಸ್ಟೇಷನ್ನು, ಮತ್ತು SMBT ರೈಲ್ವೆ ಸ್ಟೇಷನ್ನು, ಈ ಥರ ಎಲ್ಲೆಲ್ಲಿ ಟ್ರೈನ್ಗಳು ಬಂದು ಇಳಿತದೆ, ಹೊರಗಡೆಯಿಂದ ಬಂದು ಇಳಿತಾರಲ್ಲ ಅಂತ ಕಡೆ ಹೋಗ್ಬೇಕು. ಮಡಿವಾಳ, ಇಂಥ ಪಾಯಿಂಟ್ಗಳಲ್ಲಿ ಕಸ್ಟಮರ್ಗಳು ಬರ್ತಾರೆ, ಊರಿಂದ ಬರೋಂಥವ್ರು ಇರ್ತಾರೆ. ಅಂಥ ಜಾಗಗಳಿಗೆ ನಾವು ಎಲ್ಲಿ ನಿಯರ್ ಹತ್ರ ಆಗಿರ್ತಾವೆ ಅಂತ ಕಡೆ ಹೋಗಿ ಯಾವುದೋ ಬಂದಿದ್ದು ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ಬಂದ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ಟು ನಮ್ಗೆ ಇದೇ ಬೇಕು, ಅಲ್ಲಿಂದ ಬಂದಿದ್ದೀನಿ ಖಾಲಿ, 100 ರೂಪಾಯಿ ಆಗಲ್ಲ, 500 ರೂಪಾಯಿ ಬಾಡಿಗೆನೇ ಬೇಕು ಅಂತ ಕಾಯ್ಕೊಂಡ್ರೆ ಇನ್ನೊಬ್ಬ ಆಡ್ಕೊಂಡು ಹೋಗ್ತಾನೆ. 100 ರೂಪಾಯಿ. ಅದೇ 100 ರೂಪಾಯಿ ಅಲ್ಲಿ ಬಿಟ್ಟಾಗ ಅಕಸ್ಮಾತ್ ಅಲ್ಲಿಂದನೇ ಇನ್ಯಾರೋ ಮನೇಲಿ ಇರೋರು ಬಂದು ಬುಕ್ ಮಾಡ್ಬೋದಲ್ಲ. ಕರೆಕ್ಟ್. ಬೇರೆ ಕಡೆ 100 ರೂಪಾಯಿಗೆ ಯಾವ್ದಾರು ಒಂದು ಮಡಿವಾಳದಿಂದ ಯಾವುದೋ ಒಂದು ಕೋರಮಂಗಲನೇ ಬುಕ್ ಆಯಿತು ಅಂದ್ಕೊಳ್ಳಿ, 100 ರೂಪಾಯಿ ಬಾಡಿಗೆ. ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಅಲ್ಲಿಂದ ಅಕಸ್ಮಾತ್ ಅಲ್ಲಿ ಯಾರೋ ವ್ಯಕ್ತಿ ಇದ್ದು ಅಲ್ಲಿಂದ ಇನ್ನೊಂದು ಬಾಡಿಗೆ ಬುಕ್ ಮಾಡೋದಲ್ಲ. ಮೆಜೆಸ್ಟಿಕ್ನೇ. ನಮ್ಮ ಟೈಮ್ ಚೆನ್ನಾಗಿತ್ತು ಅಂತಂದರೆ ಯಾವಾಗ ಹೋಗಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತೀವೋ ಸರ್, ನಾನು ಹೇಳೋದಷ್ಟೇ. ಯಾರು ಏನಾರು ಅನ್ಕೊಳ್ಳಿ, ನಾವು ಯಾವತ್ತೂ ಅಲ್ಲಿಗೆ ಹೋಗಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತೀವೋ ಅವತ್ತು ಆಗಲ್ಲ. ನಾವು ಅಲ್ಲಿ ಹೋದ್ರೆ ಹೋಗ್ಬೇಕು. ಅದು ಸಣ್ಣದೋ ದೊಡ್ಡದೋ ಚಿಕ್ಕದೋ, 50 ರೂಪಾಯಿ, 500 ರೂಪಾಯಿ ಬಾಡಿಗೆ, 700 ರೂಪಾಯಿ, 1000 ರೂಪಾಯಿ ಬಾಡಿಗೆ ನೋಡಿದೀವಿ ಸರ್ ನಾವು. ಒಂದೇ ಬಾಡಿಗೆ 1000 ರೂಪಾಯಿ ನೋಡಿದ್ವಿ, ಒಂದೇ ಬಾಡಿಗೆ 30 ರೂಪಾಯಿನೂ ಹೊಡೆದೀನಿ. ಹೋಗ್ತೀನಿ ನಾನು ಅಷ್ಟೇ. ನಾನು ಯಾಕಂದ್ರೆ ನಾನು ಆ ಟೈಮ್ ಬಂದಿನಿ, ಆ ಟೈಮ್ ಡ್ಯೂಟಿ ಮಾಡೋಣ. ಡ್ಯೂಟಿ ಮಾಡ್ಕೊಂಡು ಮನೆಗೆ ಬರಲಿ, ಅದು 50 ರೂಪಾಯಿ ನಮ್ಮ ಅದೃಷ್ಟ ಅದು. ಹೌದು ಅಲ್ವರಾ ಹೇಳೋದು, ಹೋಗ್ತಾ ಇರೋದು. ಕೆಲವೊಂದು ಬುಕ್ ಆಗಿದಾಗ ಮಾತ್ರ ಕೆಲವೊಂದು ಕಡೆ ಬರಲ್ಲ ಅಂತ ಹೇಳ್ಬಿಡ್ತೀನಿ. ಬುಕ್ ಇರ್ತದೆ, ಅವ್ರು ಕಾಯ್ತಾ ಇರ್ತೀನಿ ಅಂತ ಟೈಮಲ್ಲಿ ಕೇಳ್ತಾರೆ, ಆಗ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬಟ್ ಅವ್ರು ಕಾಯ್ತಾ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಈಗ ನಮ್ಮ ಯಶ್ವರ್ ಹೇಳ್ತಾರೆ ಬಿಸ್ನೆಸ್ ಮಾತಾಡೋಣ ಅಂತ. ಹೆಂಗೆ ಒಂದು ದಿನದಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು ಟಗರು? ಅಂದರೆ ನೀವು ಹೋಗೋದು ನೈಟ್ ಹೊತ್ತು, ಆಬ್ವಿಯಸ್ಲಿ ಸ್ವಲ್ಪ ಸುತ್ತಲೇಬೇಕಾಗುತ್ತೆ. ಯೂಶಲಿ ಎಷ್ಟು ಮಾಡ್ಬೋದು ಸರ್? ಒಬ್ಬ ಕರೆಕ್ಟಾಗಿರೋ ಆಟೋ ಡ್ರೈವರ್ ದುಡಿತೀನಿ ನಾನು ಅಂತ ನಿಂತ್ಕೊಂಡ್ರೆ? ಸರ್ ನನಗೆ ಬೇರೆ ಎಷ್ಟು ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಾನು ನನಗೆ 1 ರಿಂದ 1.5 ಸಾವಿರ ಆದರೆ ಸಾಕು ಸರ್. ನನಗೆ 1 ರಿಂದ 1.5 ಸಾವಿರ, 1.5 ಸಾವಿರ ಪ್ರತಿದಿನ ಅಷ್ಟೇ ನಾನು ಜೀವನ ಮಾಡ್ಕೊಂಡು ಆರಾಮಾಗಿ. ಎಕ್ಸ್ಪೆನ್ಸಸ್ ಎಷ್ಟು ಹೋಗ್ಬೋದು ಒಂದು ದಿನಕ್ಕೆ? ಅಂದರೆ ಖರ್ಚು ವೆಚ್ಚಗಳು ಒಂದು ದಿನಕ್ಕೆ ನಿಮಗೆ ಹೋಗುತ್ತೆ ಸರ್. ಒಂದು 2,000 ದುಡಿದ್ರೆ ಒಂದು 500 ರೂಪಾಯಿ ಹೋಗುತ್ತೆ. ಒಂದೊಂದು ದಿವಸ ಜಾಸ್ತಿನೂ ಆಗುತ್ತೆ, ಕಮ್ಮಿ ಖಾಲಿ ಹೊಡ್ಬಿಡ್ತೀವಲ್ಲ. 500, 600 ರೂಪಾಯಿ ಹೋಗುತ್ತೆ. ಅಂದ್ರೆ ಈಸಿಲಿ ಒಂದು 50,000 ರೂಪಾಯಿನೂ ದುಡಿದ್ರೆ ಊಟ ತಿಂಡಿ ಕಾಫಿ ಎಲ್ಲ ಒಂದು 500 ರಿಂದ 600 ಒಂದು ನನಗೆ ಹೇಳ್ತಿಲ್ವಾ, 1 ರಿಂದ 1.5 ಸಾವಿರ ಒಳಗಡೆ ಅಷ್ಟು ಉಳಿದ್ರೆ ಸಾಕು, ಜೀವನ ಮಾಡ್ಕೊಂಡೋಗಿ ನನಗೆ ಸಾಕು. ಕರೆಕ್ಟ್ ಸರ್. ಏನು ಆ ಟೈಮ್ ಆಗ್ತೀರಾ ಸರ್? ಇವತ್ತೊಬ್ಬ ನಾರ್ಮಲ್ ಫ್ರೆಶರ್ ಬಂದರೂ ಕೂಡ ಒಂದು 20-25 ಸಾವಿರ ಕೊಡ್ತಂದ್ರೆ ನೀವು 40-45 ಸಾವಿರ ದುಡಿತಿದ್ರ, ಖುಷಿ ಆಗುತ್ತೆ ಅದನ್ನ ನೋಡಿದ್ರೆ. ಯಾವುದು ಆಗಲ್ಲ ಅಂತ 45 ಸಾವಿರ ನಮ್ಗೆ ಸಾಲಲ್ಲ. ಏನಕ್ಕೆ ಅಂದ್ರೆ ನಮ್ಮ ಮನೆ ಬಾಡಿಗೆಗಳು ಇರ್ತವೆ, 5,000 ರೂಪಾಯಿ ಮನೆ ಬಾಡಿಗೆ. ಪ್ರತಿಯೊಬ್ಬರಿಗೂ ಮನೆ ಬಾಡಿಗೆ ಅನ್ನೋದೇ ಇರ್ತದೆ. 10,000 ರೂಪಾಯಿ ಬಾಡಿಗೆ ಕಟ್ಟಲೇಬೇಕು. ಇನ್ನು ಕಮಿಟ್ಮೆಂಟು, ಊಟ ತಿಂಡಿ, ಗಾಡಿ ಖರ್ಚು. ನಿಮ್ಮ ಒಂದು ತಿಂಗಳದ ಹೈಯೆಸ್ಟ್ ರೆವಿನ್ಯೂ ಎಷ್ಟಿರುವೆ ನಿಮ್ದು? ಎಷ್ಟು ಮಾಡಿದ್ದೀರಾ ಒಂದು ತಿಂಗಳಿಗೆ ತಗೊಳ್ಳೋಣ? ಈಗ ಹೈಯೆಸ್ಟ್ ಎಷ್ಟು ಮಾಡಿರ್ಬೋದು ನಿಮ್ಮ ನೆನಪಿರೋ ಪ್ರಕಾರ? ಲೆಕ್ಕ ಹಾಕಿಲ್ಲ ಸರ್. ಅಂದರೆ ತಿಂಗಳಿಗೆ ಅಷ್ಟು ಅದೇ ಹೇಳ್ತಿಲ್ಲ. ಒಂದು ಅದಕ್ಕೆ ಲೆಕ್ಕ ಹಾಕೊಳ್ಳಿ. ಕಂಪಲ್ಸರಿ ಡ್ಯೂಟಿ ಮಾಡಿದ್ರೆ 50,000 ಅನ್ಕೊಳ್ಳಿ. 50,000 ಕಂಪಲ್ಸರಿ ರೆಗ್ಯುಲರ್. ವಾರದ 9 ಅವರ್ ದುಡಿಲೇಬೇಕು. ನಾನು ದುಡಿಯಕ್ಕೆ ಅಂತ ಕರೆಕ್ಟಾಗಿ ದುಡಿದಿರೋದು ಅಷ್ಟು ಮಾಡ್ಬೋದು ಅಷ್ಟೇ. ನಾವು ಅಷ್ಟು ಸಂಪಾದನೆ ಮಾಡ್ಲೇಬೇಕು. ನಮಗೆ ಅಷ್ಟಿದೆ, ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಅರ್ಜಿ ಇರಬೇಕು. ನಾನು ಮಾಡ್ತೀನಿ, ನಾನು ದುಡಿತೀನಿ, ಹೌದು ನಾನು ಮಾಡ್ತೀನಿ, ನಾನು ಸಂಪಾದನೆ ಮಾಡ್ತೀನಿ. 1,000 ಅಂತೂ ತೊಂದರೆ ಇಲ್ಲ. 1,000 ರೂಪಾಯಿ ಹಾಗೆ ಆಗುತ್ತೆ. ಅದು ಮಾಡ್ಲೇಬೇಕು. ನಾನು ಕಷ್ಟ ಇದೆ. 1,000 ರೂಪಾಯಿ ಮಾಡಬೇಕು, ಸುಲಭ ಅಲ್ಲ. ಅದು ಸುತ್ತಬೇಕಂದ್ರೆ 1,000 ಸುತ್ತಬೇಕಂದ್ರೆ ಎಷ್ಟು ಕಿಲೋಮೀಟರ್? 100-105 ಕಿಲೋಮೀಟರ್ ಹೋಗ್ಬೇಕು. ಕರೆಕ್ಟ್. ಹೌದು. ಅಷ್ಟೇ ಸುತ್ತಿರ್ತೀವಲ್ಲ 105 ಕಿಲೋಮೀಟರ್ಗೆ.
ಅಂದರೆ ಎಕ್ಸ್ಟ್ರಾ ಕೇಳ್ಕೊಂಡು 1,000 ಮಾಡೋದಲ್ಲ, ಹಾಂ ಪ್ರಾಮಾಣಿಕತೆಯಿಂದ 1,000 ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಹಾಂ ಕರೆಕ್ಟ್. ಒಂದೊಂದು ಕಿಲೋಮೀಟ್ರಿಗೆ 15 ರೂಪಾಯಿ, 15 ರೂಪಾಯಿ ಕಿಲೋಮೀಟ್ರಿಗೆ ಹಾಕೊಂಡೋಗಿ 1,000 ಮಾಡೋದು ತುಂಬ ಕಷ್ಟ. ಕರೆಕ್ಟ್. ಈಗ ನಾನು ಏನಕ್ಕೆ ಬೆಳಗ್ಗೆ ಟೈಮ್ ಅಂತಂದ್ರೆ ಒಂಚೂರು 1.5 ಸಿಗುತ್ತೇನೋ, ನೈಟ್ ಟೈಮಲ್ಲಿ 1.5 ಇರುತ್ತಲ್ಲ. ಅದೇ 3 ಗಂಟೆಯಿಂದ 5 ಗಂಟೆವರೆಗೆ ಏನೋ ಇದೆ. ಅದಿಲ್ಲ, ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೆ ಇರ್ತದೆ. ಓಕೆ, ರಾತ್ರಿ 10 ಗಂಟೆಯಿಂದ 10 ಗಂಟೆಯಿಂದ ಬೆಳಗಿನ ಜಾವ. ಅದು ನೈಟ್ ಮಾಡೋರಿಗೆ ಸ್ವಲ್ಪ, ಯಾಕಂದ್ರೆ ಖಾಲಿ ಬರ್ತಾರಲ್ಲ. ಕರೆಕ್ಟ್. ಈಗ ಇಲ್ಲಿಂದ ಎಲೆಕ್ಟ್ರಿಸಿಟಿ ಸಿಕ್ತು ಅಂದ್ರೆ ಅಲ್ಲಿಂದ ವಾಪಸ್ ಖಾಲಿ ಬರ್ತಾರಲ್ಲ, ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ನಿಗದಿ ಮಾಡೋದು ಅರ್ಧ ಅಂತ. ಕರೆಕ್ಟ್. ಸಿಕ್ಬಿಟ್ರೆ ಅದರ ಬಾಡಿಗಳು ನಮ್ಗೆ ದುಡ್ಡು ಬೇಕಾಗ್ಬಿಡ್ತದೆ. ಮುಂಚೆಲ್ಲ ನೀವು ಕೈ ಬಾಡಿಗೆ ಹೊಡಿತಾ ಇದ್ರಿ, ಅಂದ್ರೆ ಯಾರು ಕೈ ಹಾಕ್ತಾರೋ ಅಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಂತಿದ್ರು ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತೀರಿ. ಈಗ ನಿಮ್ಮ ಕೈ ಹತ್ರಕ್ಕೆ, ನಿಮ್ಮ ಕೈಯಲ್ಲಿಗೆ ಒಂದು ಬಾಡಿಗೆ ಬರುತ್ತವೆ, ಈಗ ಆಟೋಮೆಟಿಕ್ ಫೋನಲ್ಲಿ ಬರುತ್ತೆ ನಿಮಗೆ. ಅವಾಗ ದುಡಿಮೆಗೂ ಇವತ್ತಿನ ದುಡಿಮೆಗೂ ಎಷ್ಟು ವ್ಯತ್ಯಾಸ ಇದೆ ಬ್ರದರ್ ನಿಮಗೆ? ಕಸ್ಟಮರ್ ನಮ್ಮನ್ನ ಹುಡುಕೊಂಬರೋರು. ಹೌದು. ಅವಾಗ ನಾವಿದ್ದಾಗ ಏರ್ಪೋರ್ಟಲ್ಲಿ ಇದ್ದಾಗ ನಾವಿರೋ ಜಾಗ ಮನಗಿದ್ರು ಕೂಡ ನೈಟಲ್ಲಿ ಬಂದು ಎಬ್ಬಿಸ್ಬಿಟ್ಟು ಕರ್ಕೊಂಡು ಹೋಗೋರು. ಕರೆಕ್ಟ್. ಇಲ್ಲಿ ಏರ್ಪೋರ್ಟ್ HL ಇತ್ತು, ಏರ್ಪೋರ್ಟ್ ಫಸ್ಟು. ನಾವು ಇಲ್ಲೇ ಮನೆ ಬೇಕಾದ್ರೆ ಸ್ಟ್ಯಾಂಡಾಗಿ ಹಾಕೊಂಡಾಗ ಆಗೆಲ್ಲ ನಮ್ದು ಆಟೋಗಳು ಇದ್ದಿತ್ತು ಒಳಗಡೆ ಹೋಗೋವು. ಅವಾಗ ನಮ್ಮನ್ನ ಎಬ್ಬಿಸ್ಬಿಟ್ಟು ಬಂದು ಕರ್ಕೊಂಡು ಹೋಗೋರು. ಇವಾಗ ಹಂಗಲ್ಲ, ಈಗ ಅವ್ರ ಮನೆ ತೆಗೆದೇನೋ ಬುಕ್ ಮಾಡಿದ್ರೆ ನಾವು ಅವ್ರ ಹತ್ರ ಹೋಗ್ಬೇಕು. ಫಸ್ಟ್ ನಮ್ಮ ಹತ್ರ ಬರೋರು ಅವರು, ನಾವೀಗ ಅವ್ರ ಹತ್ರ. ಅಷ್ಟೇ ವ್ಯತ್ಯಾಸ. ಪ್ರಾಫಿಟಲ್ಲಿ ಏನು ಜಾಸ್ತಿ ಆಗಲ್ವಾ ಅದರಲ್ಲಿ? ದುಡಿಮೆಯಲ್ಲಿ ಏನು ಹೆಚ್ಚಿಗೆ ಆಗಲ್ವಾ ಅದರಲ್ಲಿ? ದುಡಿಮೆ ಏನು ಹೆಚ್ಚಿಗೆ ಆಗಲ್ಲ ಸರ್, ಮಾಮೂಲಿ. ಅವಾಗ ಎಷ್ಟು ಮಾಡ್ತಿದ್ವಿ ಇವತ್ತು ಅಷ್ಟೇ. ಅವತ್ತಿನ ಖರ್ಚಿಗೆ ಅವತ್ತೆಷ್ಟಾದರೆ ಇವತ್ತಿನ ಖರ್ಚಿಗೆ ಇವತ್ತು ಅಷ್ಟೇ. ಏನು ಹೆಚ್ಚಿಗೆ ಏನಿಲ್ಲ, ಜೀವನ ಮಾಡ್ಕೊಂಡು ಹೋಗೋದು ಸರ್ ಅಷ್ಟೇ. ಜೀವನಕ್ಕೇನು ಮೋಸ ಆಗಲ್ಲ ಸರ್. ಈ ಡ್ರೈವರ್ಸ್ಗಳು ಅಂದಿದ ತಕ್ಷಣನೇ ಪೋಲಿಗಳು, ದುರಂಕಾರಿಗಳು, ಅಹಂಕಾರ ಜಾಸ್ತಿ, ಅವ್ರಿಗೆ ಕರೆದಿದ್ದ ಕಡೆ ಬರಲ್ಲ, ಹಿಂಗೆಲ್ಲ ಒಂದು ಆಪಾದನೆಗಳಿದ್ದಾವೆ ಸರ್. ಬಟ್ ಸಡನ್ನಾಗಿ ನಮ್ಗೆ ಏನಾನ ಆಯಿತು ಅಂದರೆ ಆಟೋ ಹಿಡಿ ಅಂತೀವಿ ನಾವು. ಹೌದೌದು, ರೈಟ್ ಸರ್? ನಿಜ. ಅದು ಮಧ್ಯರಾತ್ರಿ ಆದರೂ ಕೂಡ ಸಡನ್ನಾಗಿ ಏನಾರ ನಮ್ಗೆ ಆಗೋಯ್ತು ಅಂದರೆ ಇಡೀ ಆಟೋ ಸಿಗುತ್ತಾ ನೋಡಿ ಫಸ್ಟು ಅಂತಲೇ ಕೇಳ್ತೀವಿ. ಈ ಒಂದು ಚೇಂಜಸ್ಗೆ ಏನಂತೀರಿ ನೀವು? ಅದಕ್ಕೆ ಏನು ಹೇಳ್ತೀರಾ ಅಂಥವ್ರಿಗೆ? ಏನೇ ಆದರೂ ಅದೇ ಹೇಳ್ತಾರೆ ಸರ್. ಇದು ಒಂದು 5 ಬೆರಳು ಅಂದರೆ ಎಲ್ಲ ಒಂದೇ ಸಮಯ ಇದೆಯಾ ಸರ್? ಇಲ್ಲ ಅಲ್ವಾ? ಹಾಗೇನೆ ಇರ್ತಾರೆ, ಕೋಪಿಸ್ಟರು ಇರ್ತಾರೆ, ಇದು ಪ್ರತಿಯೊಬ್ಬರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಎಲ್ಲದ್ರಲ್ಲೂ ಎಲ್ಲರನ್ನೂ ಇದು ಮಾಡ್ಕೊಬೇಕು. ನಿಮ್ಮ ಅದೃಷ್ಟಕ್ಕೆ ಚೆನ್ನಾಗಿದೆ, ನಿಮಗೂ ಟೈಮ್ ಬೇಡಾಗಿ ಅಲ್ಲಿ ಆಟೋದವ್ರಿಗೆ ಇದಾಗೆ ಆಪೋಸಿಟ್ ಆಗಿರೋರು ಸಿಕ್ಬಿಡ್ತಾರೆ ನಿಮಗೆ. ಒಳ್ಳೆಯವ್ರು ಸಿಗಲ್ಲ. ಒಳ್ಳೆಯವ್ರಿಗೆ ಒಂದು ಟೈಮ್ ಒಳ್ಳೆಯವ್ರು ಸಿಕ್ಬಿಡ್ತಾರೆ. ಎಷ್ಟೋ ಜನ ಹೇಳಿದ್ದಾರೆ, ಕರೆಕ್ಟಾಗಿ ಕರ್ಕೊಂಡ್ಬಿಟ್ರಿ ಬಿಡಿ, ಒಂದು ಮಾತು ಆಡಲಿಲ್ಲ, ಈ ಟೈಮಲ್ಲಿ ಜಾಸ್ತಿ ಕೇಳಿದ್ರು, ಇಲ್ಲಿ ಬಂದು ಕಿರಿಗಿ. ಒಬ್ಬರು ಹೆಣ್ಮಕ್ಳು ಅದೇ ಹೇಳಿದ್ರು ನನಗೆ, ಮೆಜೆಸ್ಟಿಕಲ್ಲಿ ಹತ್ಕೊಂಡಾಗ ಹೇಳಿದ್ದು ಒಂದು ರೈಟು, ಅಲ್ಲಿ ಕರ್ಕೊಂಡೋಗಿ ಬಿಡಬೇಕಾದ್ರೆ ಇನ್ನೊಂದು ರೇಟ್ ಹೇಳ್ಬಿಟ್ಟು ಕಿತ್ಕೊಬಿಟ್ರಣ, ಅದು ಹತ್ಬಿಟ್ರು. ಫಸ್ಟೇ ಹೇಳ್ಬಿಡಿ, ಇಷ್ಟೇ ಕೊಡೋದು ಬೇಡಮ್ಮ, ನಮಗೇನು ಬೇಡ, ನಿಮ್ಗೆ ಎಷ್ಟು ಇದಾಗೈತೆ ಅಷ್ಟು ಕೊಡಿ, ಬಿಲ್ ಎಷ್ಟಾಗಿದೆ ಅಲ್ಲಿ ತೋರ್ಬಿಟ್ಟು ಬಿಲ್ ಬರಲ್ಲ ಅಂದರೆ ಡಬಲ್ ಇದು ಮಾಡಿದ್ರು, ಆ ಥರ ಹೇಳಿದ್ರು. ಅದರಿಂದ ಎಲ್ಲರೂ, ನಾನು ಅವ್ರಿಗೆ ಮನವರಿಕೆ ಹೇಳಿದೆ, ಎಲ್ಲರೂ ಹಂಗೆ ಇರಲ್ಲಮ್ಮ. ಪ್ರತಿಯೊಬ್ಬರು ಹೇಳಿದ ತಕ್ಷಣ ಅವ್ರು ಯಾರೋ ಒಬ್ರು ಮಾಡೋದ್ರಿಂದ ನಾವು ಅದೇ ಥರ ಇರಲ್ಲ. ಎಲ್ಲರೂ ಪ್ರಾಮಾಣಿಕತೆ ದುಡಿಯೋದು ತುಂಬ ಜನ ಇದ್ದಾರೆ. ನಿನಗೆ ಎಲ್ಲರೂ ಹಿಂಗೆ ಸಿಕ್ಕಿದಾರ ಅಂತ ನಿಮ್ಮ ದುರದೃಷ್ಟ ಇರ್ಬೋದು. ಒಳ್ಳೆಯವ್ರು ಸಿಕ್ಕಿರೋದು ಫಸ್ಟ್ ಟೈಮ್ ಅಣ್ಣ. ನನಗೆ ಈ ಥರ ಬಂದಾಗೆಲ್ಲ ಇದೇ ಪ್ರಾಬ್ಲಮ್ ಆಗ್ತೈತೆ, ಅಲ್ಲೆಲ್ಲ ರೋಡೆಲ್ಲ ಜನಗಳು ಮನೆಯಲ್ಲ ಕರೆಸ್ಬಿಟ್ಟು ಈ ಥರ ಮಾಡಿದ್ವಿ ಅಂತ ಎಲ್ಲ ಹೇಳಿದ್ರು. ತುಂಬ ಬೇಜಾರಾಯ್ತು ಅವಾಗ. ಏನಪ್ಪ ಇದು ಹೊರಗಡೆ ಹೆಣ್ಮಕ್ಳುಗಳು ಈ ಥರ ಮಾಡಿದಾಗ ಅಂತ. ನನಗೆ ಅದೇನೇ ಸರ್, ನಾನೇ ಮೋಸ ಮಾಡ್ತಿದ್ದೆ ಸರ್. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾನೇ ಮೋಸ ಮಾಡ್ತಾ ಇದ್ದೆ. ಮೀಟ್ರ್ಗಳು ಜಾಸ್ತಿ ಇಟ್ಕೊಂತಿದ್ದೆ ನಾನು ಅವಾಗ. ಸ್ಟಾರ್ಟಿಂಗ್ ಎಲ್ಲ ಸವಾಸ ದೋಸ ಅಂತಾರಲ್ಲ, ಹಂಗೆ ನಾವು ಯಾವುದು ಯಾವ ಫ್ರೆಂಡ್ಸ್ಗಳು ಮಾಡ್ಕೊತೀವಿ ಆ ಥರ. ಅದು ಟೀಮು ಅಂತ ಅಂದರೆ ಫ್ರೆಂಡ್ಸ್ಗಳು, ಒಳ್ಳೆ ಫ್ರೆಂಡ್ಸ್ಗಳು ಮಾಡಿದ್ರೆ ಅವ್ರದ್ದು ಈ ಥರ ಹಿಂಗೆ ದುಡಿಯೋಣ ಅಂತ ಈ ಥರ ಹೇಳ್ಕೊಡ್ತಾರೆ. ಈ ಕಡೆ ಹೋಗೋಣ, ಈ ಥರ ಹೋದ್ರೆ ಈ ಕಡೆ ಬಿಸ್ನೆಸ್, ಹಿಂಗು ಇಲ್ಲಿ ಹೋಗೋ ಅಲ್ಲ. ಚಿಕ್ಕ ಹುಡುಗರು ಗೊತ್ತಾಗ ಸ್ಟಾರ್ಟಿಂಗ್ ಬಂದಾಗ ಏನಾಗಿತ್ತು, ನಮ್ಮ ಟೀಮ್ ಹಂಗಿತ್ತು, ಎಲ್ಲ ಎಕ್ಸ್ಟ್ರಾ ಇಟ್ಟಿರೋ ಟೀಮೇ. ಅವ್ರು ಇಟ್ಟವ್ರು ನಾನೇ ಕಿಡ್ಬಾರ್ದು. ಬದಲಾವಣೆ ತರಬೇಕಾದ್ರೆ ಇಷ್ಟೇ ಸರ್ ಆಗಿದ್ದು. ಅದು ಎಷ್ಟಾರು ದುಡಿಲಿ, ಅದು ಸಂಜೆವರೆಗೆ ಸಾಲ್ತಿದ್ದಿಲ್ಲ ದುಡ್ಡು. ಹೌದಾ? ಬೆಳಗಿನ 1,000 ರೂಪಾಯಿ ಸಂಬಳ ಸಂಜೆ ಖರ್ಚು ಬಂದ್ಬಿಡೋದು. ಮೋಸ ಮಾಡ್ತಿದ್ದು. ಇದೇ BD ಕಾಂಪ್ಲೆಕ್ಸಿಂದ ಕುಮಾರಸ್ವಾಮಿ ಒಟ್ಟಿಗೆ 12 ರೂಪಾಯಿ ಮೀಟರಲ್ಲೇ ಎಷ್ಟು ಹೊಡಿತು? 150 ರೂಪಾಯಿ ಆಗಿನ ಕಾಲಕ್ಕೆ ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ. ಆದ್ರೆ ಅಷ್ಟೊಂದು ಮೋಸ ಅಂದ್ರೆ ಗೊತ್ತಿರಲಿಲ್ಲ ಹುಡುಗರು ಬುದ್ಧಿ. ಆಗ ಒಂದು ಹುಡುಗಿ ಒಂದು ಚಿಕ್ಕ ಹುಡುಗಿ ಸರ್, ಚಿಕ್ಕ ಹುಡುಗಿ ಸ್ಕೂಲ್ ಹುಡುಗಿ, 14 ರೂಪಾಯಿ ಮೀಟರ್ ಆಗಿತ್ತು. 2 ಸ್ಟಾಕ್ ಮೀಟರ್ ಹೊಡೆದ್ರೆ 30 ಪೈಸೆ ಜಾಸ್ತಿ. ಎಷ್ಟು ಬುದ್ಧಿ ಕಲಿಸ್ತು ಅಂತ ನನಗೆ ಗೊತ್ತು ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ. ಅವ್ರ ಮೇಲೆ ಇಷ್ಟೇ ಕೊಟ್ಟು ಕಳಿಸಿದ್ದಾರೆ ಕಿಲೋಮೀಟರ್ ಕರೆಕ್ಟಾಗಿ ಅವ್ರ ಸ್ಕೂಲ್ಗಳಿಗೆ 2 ಕಿಲೋಮೀಟರ್ ಅಂತ. ಅದು ಏನು ಮಾಡ್ತು ಅಂದರೆ, ನಾನು ಅಲ್ಲಿ ಹೋಗ್ತಿದ್ದಂಗೆ ನನಗೆ ಗೊತ್ತು ನಾನು ಮೋಸ ಆಗ್ತಿದ್ದೆ, ಇಳಿತಿದೆ ಅಂತ. ಅಂಕಲ್ ಸಾಕು ಇಳಿಸಿ, ಇಲ್ಲಿ ಹೇಳಿದಲ್ಲಮ್ಮ, ಇಲ್ಲಿ ಹೇಳ್ಕೊತಾ ಇದೆಯಾ? ಇಲ್ಲ ಅಂಕಲ್ ಕರೆಕ್ಟಾಗಿದೆ ತಗೊಳ್ಳಿ. ಇಲ್ಲಮ್ಮ ಪರವಾಗಿಲ್ಲ, ಅಲ್ಲಿ ಬಿಟ್ಕೊಡ್ತೀನಿ, ದುಡ್ಡು ಬೇಡ. ಇಲ್ಲ ಅಂಕಲ್ ನಿಮಗೆ ಮೋಸ ಆಗ್ಬಿಡ್ತದೆ, ಇಲ್ಲಿಂದ ಅಲ್ಲಿ ಗಂಟೆ ಹೋದ್ರೆ ದುಡ್ಡು ಜಾಸ್ತಿ ಇಲ್ಲ ನಂತರ ಅಂತದ ನಾನೇ ಮೋಸ ಮಾಡ್ತಾಯಿದ್ದೀನಿ ಹುಡುಗಿ ಅಂತಲ್ಲ. ಅವತ್ತು ಸರ್ ಕಿತ್ತು ಬಿಸಾಕ್ತೋ ನಾನು. ನನ್ನ ಫ್ರೆಂಡ್ಗೂ ಹೇಳಿದೆ ಈ ಮಾತನ್ನ. ಜೀವನದಲ್ಲಿ ಎಡುತ್ತಾರೆ ಅಂದಾಗ ಇವೆಲ್ಲ ಮೋಸ ದುಡ್ಡು ಉಳಿಯಲ್ಲ ಅಂತ ಫ್ರೆಂಡ್ ಲಕ್ಷ್ಮಣ ಅಂತಿದ್ದಾರೆ. ಅವ್ರು ಹೇಳಿದ್ರು, ಮೊದಲು ಶಿವರಾಜ್ ಅದು ಉಳಿಯಲ್ಲ ದುಡ್ಡು, ಮೊದಲು ಅದನ್ನ ಕಿತ್ತು ಬಿಸಾಕ್ಬಿಡು, ಎಕ್ಸ್ಟ್ರಾ ಇಟ್ಟಿರೋದನ್ನ, ಅವಾಗ ನೋಡು ನೀನು ಅಂತ. ಅವತ್ತು ಕಿತ್ತು ಬಿಸಾಕ್ತಾನೆ ಸರ್. ಇವತ್ತರೆಗೂ ನಿಯತ್ತಾಗಿ ಸಂಪಾದನೆ ಮಾಡ್ತೇನೆ, ನಿಯತ್ತಾಗಿದ್ದೀನಿ, ದೇವರು ಏನು ಮೋಸ ಮಾಡಿಲ್ಲ, ಕರೆಕ್ಟ್ ಆಗಿದ್ದೀನಿ. ಕರೆಕ್ಟ್, ಯಾರಿಗೂ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿದ್ರೆ ನಿಯತ್ತಾಗಿ ಇರೋ ಸಂಪಾದನೆಯಲ್ಲಿ ಜೀವನಕ್ಕೇನು ಮೋಸ ಆಗಿಲ್ಲ. ಈ 2 ವೀಲರ್ ರ್ಯಾಪಿಡೋ
ನೀವು ಈ ಆಟೋದವರು ಈ ಜಿಗಣೆ ಮುತ್ಕೊಂಡಂಗೆ ಹನಿಗೆ ಈ ಜೇನುಗಳು ಮುತ್ಕೊಳ್ತಾವಲ್ಲ ಹಂಗೆ ಮುತ್ಕೊಳ್ಳಂಗೆ ಆಗ್ಬಿಟ್ಟಿತ್ತು ಒಂದಷ್ಟು ದಿವಸಗಳಿಂದ ಹೊಡೆದಾಟಗಳು ಆಗಿತ್ತು. ನೀವು ಕೂಡ ಪ್ರೊಟೆಸ್ಟ್ಗಳು ಮಾಡಿದ್ರಿ ಒಂದಷ್ಟು ಆಟೋ ಡ್ರೈವರ್ಸ್ಗಳು. ಈಗ ನಾನು ಕೇಳೋದು ನಿಮ್ಮನ್ನ ಆಟೋ ಟೂ ವೀಲರ್ಸ್ವರೆಗೂ ಆಟೋ ಡ್ರೈವರ್ಸ್ಗೂ ಇಷ್ಟು ಕಿತ್ತಾಟ ಇದ್ದಾವೆ. ಸೊ ಲೈಸೆನ್ಸ್ ಕೊಟ್ಟಿರೋರು ಯಾರು, ಓಡಿಸ್ತಿರೋದೇ ಯಾರು ಅಂತಾನೆ ಸರ್ ಯಾಕೆ ಇದು ಲೈಸೆನ್ಸ್ ಇಲ್ಲ ಅಂತಾನೆ. ಈಗ ಅಂದರೆ ಈಗ ಟೂ ವೀಲರ್ ಈಗ ನಮ್ಮ ಬಾಡಿಗಳಲ್ಲಿ ಏನಾಗ್ತಾ ಇದೆ ಅಂದರೆ ಟೂ ವೀಲರ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಬಾಡಿಗೆ ಕಮ್ಮಿ ಆಗ್ತಾ ಇರೋದು ನಮ್ಗೆ ಇಲ್ಲಿಂದ. ಹೌದ್ರಾ? ಎಷ್ಟೇ ಇದ್ರು ಆಟೋದವ್ರನ್ನ ತಡೆಯಕ್ಕೆ ಯಾರ ಕೈಯಲ್ಲಿ ಹೋಗಲ್ಲ. ಆಗ ಸಂಪಾದನೆ ಹೆಂಗಿದ್ರು ಆಗುತ್ತೆ. ಅಂದ್ರೆ ಟೂ ವೀಲರ್ಗಳು ಜಾಸ್ತಿ ಆದಾಗ ಇಲ್ಲಿ ಆಟೋಗಳಿಗೆ ಬಿಸ್ನೆಸ್ ಹೊಡ್ತಾ ಬೀಳ್ತದೆ. ಅದು ಅದರಲ್ಲಿ ಹೊಡೆಯಂಗಿಲ್ಲ, ಟೂ ವೀಲರ್ ಬಾಡಿಗಳೇ ಹೊಡೆಯಂಗಿಲ್ಲ. ಬಟ್ ಹೊಡೆಯಂಗಿಲ್ಲ ಅಂತ ಅಂದ್ರೆ ಮತ್ತೆ ಆಪಲ್ ಹೇಗೆ ತೋರ್ಸಕ್ ಸಾಧ್ಯ ಆಗುತ್ತೆ? ಅದು ಅವ್ರದ್ದು ಅದಕ್ಕೋಸ್ಕರನೇ ಇದು ಮಾಡ್ತಾ ಇರೋದು. ಕೋರ್ಟಲ್ಲಿ ಇದೆ ಕೇಸ್, ಇದು ನಡೀತಾ ಇದೆ. ಓಕೆ, ಅದಿನ್ನ ಕ್ಲಿಯರ್ ಆಗಿಲ್ಲ ಯಾವ ಟೈಮಲ್ಲಿ ಬರುತ್ತೆ. ಅದು ಬ್ಯಾನ್ ಫಸ್ಟ್ ಚೆನ್ನಾಗಿತ್ತು ಬಾಡಿಗೆ, ಈಗ ಸ್ಟಾರ್ಟಿಂಗ್ ಆಗ್ತಾ 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 ಇನ್ನೂ ಜಾಸ್ತಿನೇ ಆಗ್ತಾ ಹೊರತು ಅದೆಲ್ಲ ಎಷ್ಟೇ ಹೋರಾಟಗಳು ಮಾಡಿದ್ರು ಅದು ಕಮ್ಮಿ ಆಗ್ಲಿಲ್ಲ, ಜಾಸ್ತಿನೇ ಆಗ್ತಾ ಬಂತು. ಅದರಿಂದ ನಮ್ಮ ಆಟೋದವ್ರು ಹೊಡ್ತಾ. ನಿಮ್ಮ ಪ್ರಕಾರ ಟೂ ವೀಲರ್ ಟ್ಯಾಕ್ಸಿ ಬರೋದೇ ತಪ್ಪು ಅಂತೀರಾ? ಹಾಗಿದ್ರೆ ಟೂ ವೀಲರ್ ಬಾಡಿಗೆ ಹೊಡೆದ್ರೆ ಆಟೋಗಳು ಏನು ಬಿಡ್ಬೇಕು ಸರ್? ಅಡೆಲ್ಲ ಆಟೋ ಸ್ಟಾಪ್ ಮಾಡಬೇಕು, ಟೂ ವೀಲರ್ಗೆ ಕೊಟ್ಬಿಡ್ಬೇಕು. ಹೇಳೋದು ಈಗ ಆಟೋಗಳು ಇಷ್ಟೆಲ್ಲ ಬಿಡ್ತಾ ಆಟೋದ ಟ್ಯಾಕ್ಸ್. ಸರ್, ಈಗ ನಾನು ಒಬ್ಬನೇ ಸರ್ ಇರೋದು, ಈಗ ನಾನು ಒಬ್ಬನೇ ಇದ್ದೀನಿ. ನಾನು ಟೂ ವೀಲರ್ ಬುಕ್ ಮಾಡ್ಕೊಳ್ತೀನಿ. ಈಗ ಲೈಸೆನ್ಸ್ ಇತ್ತು ಅಂತ ಇಟ್ಕೊಳ್ಳೋಣ, ಫ್ಯೂಚರ್ ಮಾತಾಡೋಣ, ಮುಂದೆ ಮಾತಾಡೋಣ. ಈಗ ಮುಂದೆ ಲೈಸೆನ್ಸ್ ಕೊಟ್ಟರು ಅಂತ ಈಗ ನೀವು ಏನಂತಿದ್ರಿ, ಇಲ್ಲಿ ಬೇಡ ಅಂತಿದ್ರಿ. ಕೆಲವು ದೇಶಗಳಲ್ಲಿ, ಒಂದು ದೊಡ್ಡ ದೊಡ್ಡ ದೇಶಗಳಲ್ಲೇ ಕೂಡ ಇವತ್ತಿಗೂ ಕೂಡ ಟೂ ವೀಲರ್ ಟ್ಯಾಕ್ಸಿ ಇದೆ. ಅದು ನಮ್ಮ ಬೆಂಗಳೂರಿಗೆ ಬಂದರೆ ಈಗ ನಾನು ಒಬ್ಬನೇ ಓಡಾಡಬೇಕಾಗಿರುತ್ತೆ. ನಂದೇನು ಲಗೇಜ್ ಇರೋಲ್ಲ. ನಾನು ಇಲ್ಲಿಂದ ಒಂದು ಎಕ್ಸಾಂಪಲ್ ಮೆಜೆಸ್ಟಿಕ್ ಹೋಗಬೇಕಿತ್ತು ಅಂತ ಇಟ್ಕೊಳ್ಳೋಣ. ಆಟೋ ಆದರೆ ಒಂದು 200 ರೂಪಾಯಿ ಆಗುತ್ತೆ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್. ಇದೆಲ್ಲ ಒಂದು 100 ರೂಪಾಯಿ ಆಗುತ್ತೆ. ಈಗ ಕಸ್ಟಮರ್ ಪರ್ಸ್ಪೆಕ್ಟಿವ್ನಲ್ಲಿ ನಾನು ಹೇಳ್ತೀನಿ, ಈಗ ನನಗೆ 100 ರೂಪಾಯಿ ಆಗುತ್ತೆ ಗುರು, ನಾನು ಯಾಕೆ ಆಟೋಲ್ಲಿ, ನನಗೇನು ಲಗೇಜ್ ಇಲ್ಲ, ಏನಿಲ್ಲ, ಆ ಥರ ಯಾಕೆ ನೀವು ಯೋಚನೆ ಮಾಡೋದಿಲ್ಲ ಅಂತ. ಈಗ ನಾನು ಸಿಂಗಲ್ ಆಗಿ ಒಬ್ಬನೇ ಇದ್ದೀನಿ, ನಾನು ಟೂ ವೀಲರ್ ಹೋಗ್ತೀನಿ. ಬಟ್ ಸೇಫ್ಟಿ ಇಲ್ಲ. ನೀವು ಹೇಳಿದ 100% ಸತ್ಯ. ಅದ್ರಲ್ಲಿ ಸೇಫ್ಟಿ ಇಲ್ಲ. ಏನು ಹೆಲ್ಮೆಟ್ ಇಲ್ಲ ಅಂದರೆ ಕೆಲವು ಹೆಲ್ಮೆಟ್ ಇಲ್ದ್ರೆ ಹಾಕ್ಕೊಂಡಿದ್ದಾರೆ. ಆಮೇಲೆ ನಾನು ಇನ್ನೊಂದಷ್ಟು ನೋಡಿದ್ದೀನಿ, ಗಾಡಿ ಕೇನೇ ಇರಲ್ಲ, ಕರ್ನಾಟಕದ ಗಾಡಿನೇ ಇರಲ್ಲ, ಯಾವುದಾದ್ರು ಗಾಡಿ ತೊಗೊಂಡು ಇವಾಗೆಲ್ಲ ಓಡಿಸ್ತಿದ್ದಾರೆ. ಅದೆಲ್ಲ ತಪ್ಪು. ಬಟ್ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ನಮ್ಮ ಆಟೋಗಳಿಗೆ ಕೆಲವೊಂದು ರೂಲ್ಸ್ಗಳು ಇರ್ತವೆ ಸರ್. ಅದೇ ಥರ ಅಲ್ಲಿ ಅವ್ರಿಗೇನು ಇರೋದಿಲ್ಲ ಅಂತಂದಾಗ ಜವಾಬ್ದಾರಿಗಳು, ಈಗ ನಿಮ್ಮನ್ನೇ ನಂಬ್ಕೊಂಡು ನೀವು ಟೂ ವೀಲರ್ ಹೋಗ್ತೀರಿ, ಹೆಚ್ಚು ಕಮ್ಮಿ ಆಗ್ತವೆ, ಸೇಫ್ಟಿಗಳು ಇರೋದಿಲ್ಲ ಅಂತ ಹೆಣ್ಮಕ್ಳುಗಳು ಕರ್ಕೊಂಡೋದಾಗ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂದರೆ ಏನೋ ಅದಕ್ಕೆ ಇಲ್ವಲ್ಲ, ಆಧಾರಗಳು ಇಲ್ವಲ್ಲ. ಅವ್ರದ್ದು ಜೀವನನೇ ಇಲ್ಲ ಅಂತ ಹೇಳಲ್ಲ, ಅವರು ಕಷ್ಟಪಡ್ತಾರೆ, ಇದು ಮಾಡ್ತಾರೆ. ಅದು ಈಗ ನಮಗೆ ನಮ್ಮ ಹೊಟ್ಟೆ ಮೇಲೆ ಕಿತ್ಕೊಂಡು ಹೊಡೆಯೋ ಥರ ಈಗ ಎಲ್ರಿಗೂ ಅದೇ ಆಗ್ತಾ ಇರೋದು. ಅದು ಹೇಳ್ತಾ ಇರೋದು ಡ್ಯೂಟಿ ಮಾಡೋದಕ್ಕಿಂತ ಫಸ್ಟ್ ಆಟೋ ರಿಕ್ಷಾ ಅಂತ ಮಾತ್ರ ಇದ್ದಿದ್ದು, ರಿಕ್ಷಾ ಈ ಕಾರ್ಗಳು. ಇವಾಗ ಟೂ ವೀಲರು ಅಂತ ಅಂದಾಗ ಏನಾಗುತ್ತೆ, ಬರೋ ಸಂಪಾದನೆ ಡಿವೈಡ್ ಆಗುತ್ತೆ. ಈಗೆಲ್ಲ ಕರೆಕ್ಟ್ ಮಾಡಬಾರ್ದು ಅಂತ ಹೇಳೋದಕ್ಕೆ ನಮಗೆ ಏನು ಇದು ಯಾವುದೇ ಥರ ಇಲ್ಲ. ಅವರು ಸ್ವತಂತ್ರ, ಅವ್ರಿಗೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು. ನಾವು ಇದನ್ನ ನೀವು ಮಾಡಬೇಡಿ ಅಂತ ಹೇಳೋದಕ್ಕೆ ನಮ್ಗೆ ಯಾವುದು ಇಲ್ಲ. ಅದನ್ನು ನಾವು ಇದನ್ನ ಎಲ್ಲಿ ಮೇನ್ ಇದರಲ್ಲಿ ನಾವು ಹೋರಾಟ ಮಾಡಿ ಅದನ್ನು ನಿಲ್ಲಿಸಬೇಕು. ಈಗ ನಾವು ಟ್ಯಾಕ್ಸಿ ಎಲ್ಲ ಇದು ಮಾಡ್ದು ಬೈಕ್ ಹೊಡೆಯವ್ರಿಗೆಲ್ಲ ಹೇಳಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಹೊಡೆದ್ರು ಏನು ನಾವು ಆ ಥರ ಎಲ್ಲ ಮಾಡೋದು ನಮ್ಮಂಗೆ ಮನುಷ್ಯರಲ್ವಾ? ಹೌದು. ಈಗ ಯಾಕಂದ್ರೆ ಅದನ್ನ ಮನವರಿಕೆ ಮಾಡ್ಬೋದು, ಈ ಥರ ಮಾಡೋದು ತಪ್ಪು ಅಂತ ಹೇಳಿ. ಅದನ್ನ ಅರ್ಥ ಮಾಡ್ಕೊಂಡು ತುಂಬ ಜನ ಬೇಡ, ಅವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಬಿಟ್ಟವ್ರೆ. ಸಂಪಾದನೆಗಳು ಇಲ್ಲ ಆಟೋದಲ್ಲಿ. ಈಗ ಎಲ್ಲರೂ ಅವರೇ ಬಾಡಿಗೆ ಹೊಡ್ಕೊಂಡ್ರೆ ಎಲ್ಲಾಗುತ್ತೆ? ಕರೆಕ್ಟ್ ಅದು ಪ್ರಾಬ್ಲಮ್ ಆಗ್ತಿದೆ. ಅದೆಲ್ಲ ಮಧ್ಯದಾಗ ಚೆನ್ನಾಗೇ ಇತ್ತು ಬಾಡಿಗೆ, ಯಾರೇ ಬಂದರೂ ಆಟೋದವ್ರು ನಿಲ್ಸಕ್ಕೆ ಆಗಲ್ಲ. ಬಟ್ ಇದು ಟೂ ವೀಲರ್ಗಳು ಆಗಿದ್ದರಿಂದ ಸ್ವಲ್ಪ ಹೊಡೆತ ಬಿದ್ದೈತೆ. ಒಂದಷ್ಟು ಆಪಾದನೆಗಳು ಬರ್ತಿದೆ ನಿಮ್ಮ ಟಗರು ಶಿವ ಅವ್ರ ಮೇಲೆ. ಆ ಟಗರು ಶಿವ ಆ ವಿಡಿಯೋ ಮಾಡೋದ್ರಿಂದನೇ ಹಿಂಗೆಲ್ಲ ಮಾಡ್ತಾರೆ ಅಂತ 2 ಸಲ ಏನೋ ಅಟ್ಯಾಕ್ ಆಗಿತ್ತು ಅಂತ ಬೇರೆ. ಅದು ನಿಜಾನ? ಅದು ಹೋಗ್ಲಿ ಹೇಳ್ತಾರೆ ಸರ್. ಹಂಗಂದ ತಕ್ಷಣ ಆಟೋದವ್ರು ಹೇಳ್ತಾರೆ, ಅದೇ ಹೇಳಿದ್ದಾರೆ. ನನ್ನ ಹೆಸರು ಹಿಡಿದು ಹೇಳಿಲ್ಲ, ವಿಡಿಯೋ ಮಾಡೋದ್ರಿಂದ ಬೆಳಗಿನ ಜಾವ ಅವನ ವಿಡಿಯೋ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆಟೋಗಳು ಜಾಸ್ತಿ ಆಯಿತು ಓಕೆ ಅಂತ ಸುಮ್ಮ ಪದ್ಯಗಳು ಮಾಡಿದ್ದಾರೆ, ವಿಡಿಯೋಗಳು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅವರು ಈ ಆಟೋದಲ್ಲಿ ನಾನು ಏನೇ ಮಾಡಿದ್ರು ವಿಡಿಯೋನ ಪ್ರಾಮಾಣಿಕವಾಗಿ ಎಷ್ಟು ದುಡಿಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೂ ಮೋಸ ಮಾಡಿ ಎಕ್ಸ್ಟ್ರಾ ಕೇಳಬೇಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟು. ಎಲ್ಲಿ ಕಸ್ಟಮರ್ ಹತ್ರ ಎಷ್ಟು ಗೌರವವಾಗಿ ನಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಕರೆಕ್ಟು. ನಾನೇನು ಮೋಸ ಮಾಡ್ತಾ ಇಲ್ಲ. ಇಲ್ಲಿಂದ ಅಲ್ಲಿಗೆ ಎಷ್ಟು ಹೋಗ್ಬೋದು ಅಷ್ಟಕ್ಕೆ ಏನು ನಡೀತಾ ಇತ್ತೋ ಪ್ರಾಮಾಣಿಕವಾಗಿ ತೋರ್ತಾ ಇದ್ದೀನಿ. ಓಕೆ. ಅದು ಮಾಡೋದನ್ನೇ ವಿರೋಧ ಅಂತ ಅಂದರೆ ಏನು ಮಾಡೋಕ್ಕಾಗುತ್ತೆ? ವಿಚಾರ ಎಲ್ಲ ದೊಡ್ಡ ಮಟ್ಟಕ್ಕಲ್ವಾ? ಅದು ತಪ್ಪಲ್ವಾ? ಹಿಂಗೆ ಆಯ್ತು ಸರ್. ಹಿಂಗೆ ಜೊತೆಲಿದ್ದವರೇ ಸ್ವಲ್ಪ ಹಾಕೊಟ್ಬಿಟ್ಟು ಹಂಗೆ ನಮಗೆಲ್ಲ ಬಿಸ್ನೆಸ್ ನಡೀತಲ್ಲ, ಇಲ್ಲಿಂದ ಅಲ್ಲಿಗೆ ಅಷ್ಟಾಗುತ್ತೆ. ಈಗ ಮೆಜೆಸ್ಟಿಕ್ಕಿಂದ ಕೆಂಗೇರಿಗೆ ಎಷ್ಟಾಗುತ್ತೆ, ಆನ್ಲೈನ್ ಪೇಮೆಂಟಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಇಷ್ಟಾಗುತ್ತೆ ಅಂತ. ಈಗ ಕೆಲವೊಬ್ರು ಏನು ಮಾಡ್ತಾವ್ರೆ, ಜಾಸ್ತಿ ನೀನು ಅಮೌಂಟ್ ಮೆನ್ಷನ್ ಮಾಡಿ ಆಗ್ತಾ ಇದೆ ನಾನು, 280 ಇಷ್ಟ ಆಗುತ್ತೆ ಅಂತ. ಅದು ಇವ್ರಿಗೆ ಏನಂತಾಯ್ತು, ಬೇರೆ ಅಲ್ಲಿ 280 ರೂಪಾಯಿ ಆಗುತ್ತೆ, ನೀವು 607 ರೂಪಾಯಿ ಕೇಳ್ತೀರಾ. ನಾನು ಇಲ್ಲಿ ಪ್ರಾಮಾಣಿಕ ಇರೋದನ್ನ ನಾನು ತೊಗೊತಾ ಇದ್ದೀನಿ. 600 ರೂಪಾಯಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ತಪ್ಪಿರೋದನ್ನ ಬಿಟ್ಬಿಟ್ಟು ನಮಗೆ ಬಾಡಿಗೆ ಲಾಸ್ ಆಗ್ತೈತೆ, ನೀನು ಈ ಥರ ಮಾಡಬೇಡ, ಈ ಥರ ಎಲ್ಲ ಅಮೌಂಟ್ ಹಾಕ್ಬೇಡ. ಆಟೋಗಳು ಜಾಸ್ತಿ ಆಗ್ಬಿಡ್ತದೆ, ಜನಗಳು ಜಾಸ್ತಿ. ಆಟೋಗಳು ಜಾಸ್ತಿ ಆಗುತ್ತೆ ಅಂದರೆ ಪರ್ಮನೆಂಟನ್ನು ಬ್ಯಾನ್ ಮಾಡಿಸ್ಲಿ, ಕೊಡಬೇಡಿ ಆಟೋಗಳನ್ನ ಇದು ಮಾಡಬೇಡಿ ಅಂತ ಡಿಮ್ಯಾಂಡ್ ಆಗುತ್ತೆ ಆಟೋಗಳಿಗೆ.
ನನ್ನ ತಪ್ಪಿದೆಯಾ? ನಾನು ದುಡಿಮೆ ಮಾಡೋದಕ್ಕೆ ಒಬ್ಬ ಆಟೋ ಡ್ರೈವರ್ಗಳು ಮರ್ಯಾದೆ ಹೋಗುತ್ತೆ ಅನ್ನೋದನ್ನ ನೀವು ಬಿಸ್ನೆಸ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಪ್ಪ, ನಾನು ಹಿಂಗೆ ಜೀವನ ಮಾಡ್ಬೋದು. ಒಬ್ಬ ಆಟೋ ಡ್ರೈವರ್ ನೀವು ಕೂಡ ಬದುಕು ಕಟ್ಕೊಳ್ಳಿ ಅಂತ ತೋರಿಸಿರೋದೇ ತಪ್ಪಾ? ಹೌದು, ತುಂಬಾ ಇಲ್ಲ. ನಂಗೆ ತುಂಬಾ ಜನ ಈ ಕಡೆ ಕೆಲವೊಂದಿಷ್ಟು ಜನ ಈ ತರ ಮಾಡಿದ್ರೆ, ತುಂಬಾ ಜನ ಈ ತರ ಮಾಡ್ತಾ ಇದೀವಿ ಪರವಾಗಿಲ್ಲ ಅಂತ ಹೇಳೋದು, ತುಂಬಾ ಜೀವನ ಮಾಡ್ತಿದೀವಿ ಅಂತ ನನಗೆ 70% ಬಂದು ಹೇಳಿದ್ದಾರೆ ನನಗೆ. ಇವತ್ತಿಗೂ ನನಗೆ ಫೋಟೋ ತಗೊಂಡು ಹೋಗ್ತಾರೆ ಅಂತಂದ್ರೆ ನನ್ನಿಂದ ಏನೋ ಕಲ್ತಿರೋರೇ ತಗೊಂಡೋಗಿರೋದು. ಕರೆಕ್ಟ್. ನನ್ನಿಂದ ನಾನು ಏನು ಎಲ್ಲ ಬಂದು ಮಾತಾಡ್ಸಿ ಅಂತ ಹೇಳಲ್ಲ. ನನ್ನನ್ನು ಯಾರು ಪ್ರೀತಿಯಿಂದ ಮಾತಾಡ್ಸ್ತಾರೋ ನಾನು ಅವ್ರ ಹತ್ರ ಮಾತಾಡ್ತೀನಿ ಪ್ರೀತಿಯಿಂದನೇ. ಹೇಳಿದ್ದಾರೆ ನನಗೆ, ಇನ್ಸ್ಪಿರೇಷನ್ ನೀವು ಈ ಥರ ಮಾಡಿದ್ದೀರಾ. ಎಷ್ಟೋ ಜನ ಸರ್ ಬೇರೆ ಯಾರೂ ಮಾಡಲ್ಲ ಸರ್, ನನ್ನ ಹತ್ರ ಈ ಥರ ಇನ್ಸ್ಪಿರೇಷನ್ ನೀವು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ನನ್ನ ಫೋಟೋ ತಗೊಂಡು ಈ ಥರ ಡ್ಯೂಟಿ ಮಾಡ್ತೀವಿ ಅಂತ ಹೇಳ್ದವ್ರೇ ಆಪೋಸಿಟಾಗಿ ವಿಡಿಯೋ ಮಾಡ್ತಿರೋದು, ಬೇರೆ ಯಾರೂ ಅಲ್ಲ. ನನ್ನ ಹತ್ರ ನಾವು ನೀವು ಅಭಿಮಾನಿ ಅಣ್ಣ ಫೋಟೋ ತಗೊಳ್ಳಿ ಅಂತ ಹೇಳಿ ಇದು ಮಾಡಿದಾಗ ಕೆಲವೊಬ್ರು ಅದೇ ಥರನೇ ಮಾಡಿದ್ದಾರೆ ನನಗೆ. ಅಟ್ಯಾಕ್ ಅಂದ್ರೆ ಯಾವ ರೀತಿ ಮಟ್ಟಕ್ಕಾಗಿತ್ತದು? ಅಟ್ಯಾಕ್ ಅಂದ್ರೆ ಹಿಂಗೆ ಸರ್, ಬೆಳಿಗ್ಗೆ ಸ್ಯಾಟಲೈಟ್ ಹತ್ರ ಹೋಗ್ಬೇಕಾದ್ರೆ ಎಲ್ಲರೂ ಈ ಥರ ಇದು ಮಾಡೋದು, ಇದೆಲ್ಲ ಬಿಸ್ನೆಸ್ಗಳೆಲ್ಲ ಹಾಳಾಗ್ತೈತೆ, ಇದು ನಮಗೆಲ್ಲ ಇಷ್ಟು ಅಂತ ನೀನು ಅಮೌಂಟ್ ಎಲ್ಲ ಹಾಕೋದ್ರಿಂದ ಇಷ್ಟೆಲ್ಲ ಇದಾಗುತ್ತೆ ಅದಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು, ಬಂದು ಅಡ್ಡೆ ಹಾಕಿದ್ರು. ಅವ್ರಿಗೆ ಹೇಳಿದೆ, ನಾನು ಇರೋದನ್ನು ತೋರ್ತಾಯಿದ್ದೀನಿ, ಅದರಲ್ಲಿ ಏನು ತಪ್ಪಿದೆ? ಆಗ ಅಲ್ಲಾರೋ ಇನ್ನೊಬ್ರು ಇದ್ದವರು, ಆ ಥರ ಎಲ್ಲ ಇವ್ರಿಗೆ ಮಾತಾಡೋದು ತಪ್ಪು ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದರು. ಯಶವಣ್ಣ ನೀವು ಹೋಗಿ ಪರವಾಗಿಲ್ಲ ಅಂತ ಕೊನೆಗೆ ಅವರೇನೆ ಸಾರಿ ಬ್ರದರ್ ಬನ್ನಿ ಅಂತ ಅಂದ್ಬಿಟ್ಟು ಟೀ ಕುಡಿಸಿ ಕಳಿಸಿದ್ರು. ಆಮೇಲೆ ಮೊದಲು ಮಾತಾಡಿದ್ರು ನೆಗೆಟಿವ್ ಆಗಿ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಿದ್ರು. ಆಮೇಲೆ ಬಿಡಿ ಶಿವಣ್ಣ, ಇದೊಂದು ಅಮೌಂಟನ್ನು ಮಾತ್ರ ಮೆನ್ಷನ್ ಮಾಡಬೇಡಿ, ಇನ್ಮೇಲೆ ಮಾಡ್ಕೊಂಡೋಗಿ ನೀವು ಏನೇ ಮಾಡಿ ಎಲ್ಲದೂ ನಿಮ್ಮದು ನಮ್ಮದು ಹೇಳ್ಬೇಕಂದ್ರೆ ಸ್ಫೂರ್ತಿ ನಮಗೆ. ನಮ್ಮ ಮನೆಗಳಲ್ಲಿ ಹೆಂಡ್ತಿರ್ಗಳು ಬೈತಾರೆ ಈ ಥರ ಅಂತೆಲ್ಲ ಹೇಳಿದ್ರು. ಈ ಥರ ನೀವು ಆಗ್ತಿದ್ರೆ ನಮಗೆ ಸಂಪಾದನೆ, ನಾವು ಇಲ್ಲೇ ಇರ್ತೀವ ಒಂದಿತ ಕೂತ್ಕೊಂಡು, ನಮ್ಗೆ ಬಾಡಿಗೆ ಹೊಡೆಯೋಕ್ಕಾಗಲ್ಲ, ನಮ್ಮ ಹೆಂಡ್ತಿರ್ಗಳು ಬೈತಾರೆ ಇದನ್ನು, ಅದರಿಂದ ಅಷ್ಟೇ ಅಂತ ಹೇಳ್ತು. ಸರಿ ಆಯಿತು ಬಿಡಿ, ಅಂದಮೇಲೆ ಅಮೌಂಟ್ ಹಾಕಲ್ಲ ಅಂತ ಹೇಳ್ಬಿಟ್ಟು ಅವತ್ತು ಅಮೌಂಟ್ ಹಾಕೋದು ಬಿಟ್ಟೆ. ಆಗಲೇ ಒಂದು 6 ತಿಂಗಳು 7 ತಿಂಗಳಾಗೋಯ್ತು. ಸೊ ನಿಮ್ಮನ್ನು ಫಾಲೋ ಮಾಡಿ ನಿಮ್ಮನ್ನು ಇನ್ಸ್ಪೈರ್ ಮಾಡುವಂಥ ಒಂದಷ್ಟು ಜನರಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ ಡ್ರೈವರ್ಸ್ಗಳಿಗೆ? ನಾನೇನು ಹೇಳ ಸರ್, ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ, ನಿಯತ್ತಾಗಿರಿ, ಎಲ್ಲಾದರೂ ಅನ್ನ ಸಿಗುತ್ತೆ ನಿಮಗೆ. ಪ್ರಾಮಾಣಿಕವಾಗಿ ನೀವು ಮಾಡೋ ಟೈಮಲ್ಲಿ ಡ್ಯೂಟಿನ ಕರೆಕ್ಟಾಗಿ ಡ್ಯೂಟಿ ಮಾಡಿ, ಗೌರವದಿಂದ ನಡ್ಕೊಳ್ಳಿ, ಕಸ್ಟಮರ್ ಹತ್ರ ಗೌರವದಿಂದ ನಡ್ಕೊಳ್ಳಿ. ನಾನು ಹೇಳೋದಷ್ಟೇ, ಕಸ್ಟಮರ್ನ ಪ್ರೀತಿಯಿಂದ ಗೌರವದಿಂದ ಮಾತಾಡಿಸಿ. ನಾವು ಮಾತಾಡೋದ್ರ ಮೇಲೆ ತುಂಬ ಇದಿದೆ, ಹೊರಗಡೆ TV ಚಾನಲ್ಗಳೆಲ್ಲ ತೋರ್ತಾ ಇದ್ದಾರೆ, ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ, ಎತ್ಕೊಂಡೋದ, ಅಷ್ಟು ಕೇಳ್ದೆ ಇಷ್ಟು ಕೇಳ್ದೆ ಅಂತ. ಅದು ನನ್ನ ಫಾಲೋವರ್ಸಲ್ಲಿ ಆಗೋದು ಬೇಡ. ಕರೆಕ್ಟ್. ಯಾವತ್ತೂ ಪ್ರಾಮಾಣಿಕತೆಯರನ್ನು ಎಷ್ಟಾಗುತ್ತೆ ನಮ್ಮ ಕೈಲಿ, ಆಗ ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ, ಬಟ್ ಯಾರಿಗೂ ಮೋಸ ಮಾಡೋದು ಬೇಡ ಅಂತ ಹೇಳಿ. ಕರೆಕ್ಟ್. ಈಗ ಹೇಳಿ ಫೈನಲ್ಲಿಗೆ, ತುಂಬ ಹೇಗಿದ್ದಾರೆ ಟಗರು ಶಿವ ಲೈಫ್ ಹೆಂಗಿದೆ ಇವಾಗ? ಚೆನ್ನಾಗಿದೆ ಸರ್, ಜೀವನ ಮಾಡ್ತಾಯಿದ್ದೀನಿ ಆರಾಮಾಗಿ. ನಾನು ಬೇಕು ಅಂದಿದ್ದು ನಾನು ಕಷ್ಟಪಡ್ತೀನಿ, ಬೆಳಗಿನ ಸಂಜೆವರೆಗೆ ಕಷ್ಟಪಡ್ತೀನಿ, ಬೇಕು ಅಂದಿದ್ದು ತಗೋತೀನಿ, ಇದು ಬೇಕು ಅಂದಿದ್ದು ಮಾಡ್ತೀನಿ, ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ಲ. ವೆರಿ ಗುಡ್. ನನಗೆ ಎಷ್ಟೇ ಅನ್ಯಾಯ ಆಗಿದ್ರು ನಾನು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ಲ. ಇವತ್ತು ಅಷ್ಟೇ, ಮುಂದಕ್ಕೂ ಅಷ್ಟೇ, ಇನ್ನು ನೆಕ್ಸ್ಟ್ ಎಷ್ಟೇ ನನ್ನ ಆಯ್ಸಿರೋವರೆಗೂ ಅಷ್ಟೇ ಇನ್ನೊಬ್ರು ಕೆಟ್ಟದ್ದು ಬಯಸಲ್ಲ. ಇರುವಷ್ಟು ದಿನ ನನ್ನ ಕೈಲಿ ಏನು ಹೆಲ್ಪ್ ಆಗುತ್ತೋ ಅದನ್ನೇ ಮಾಡ್ತೀನಿ. ಓಕೆ. ಇವಾಗ ಟಗರು ಶಿವ ಸದ್ಯಕ್ಕೆ ಬಡವ ಬದುಕಿನಲ್ಲಿ ಅಷ್ಟೇ, ಪ್ರೀತಿಲಿ ಸಾವುಕಾರನ ಥರ ಜೀವನ ಮಾಡ್ತಿದ್ದೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಟಗರು ಶಿವ ಅವರು ಜೀವನ ಮಾಡ್ತಿದ್ದಾರೆ. ಬೆಳಗ್ಗಿನ ಜಾವ 3 ಗಂಟೆಗೆ ಎದ್ದೇಳೋದು ಈ ಚಳಿಯಲ್ಲಿ ಸುಲಭ ಅಲ್ಲ. ಆ ರೀತಿ ಜೀವನ ಮಾಡಿ ಇನ್ನೊಬ್ರಿಗೂ ಜೀವನ ಕೂಡ ತೋರಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಜೀವನ ಮಾಡ್ತಿದ್ದಾರೆ. ಸೊ ಅದರಲ್ಲಿ ತಪ್ಪೇನಿದೆ? ಜೀವನ ತಾನೇ ತೋರಿಸ್ಕೊಟ್ಟಿರೋದು. ಯಾವುದೇ ಬೇರೆಯವ್ರ ರೀತಿ ಕೆಲವ್ರು ಹೇಳ್ತಾರೆ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಆ ಥರ ಮನುಷ್ಯ ಏನೂ ಮಾಡ್ತಿಲ್ಲಲ್ಲ. ಜೀವನ ಮಾಡ್ಕೊಳ್ಳೋಕ್ಕೆ, ಜೀವನ ಕಟ್ಕೊಳ್ಳೋಕ್ಕೆ ಒಂದು ಜಾಗವನ್ನು ತೋರಿಸಿದ್ದಾರೆ. ಸೊ ಅದ್ರಲ್ಲಿ ತಪ್ಪೇನಿದೆ? ದ್ವೇಷ ಯಾಕೆ ಮಾಡಬೇಕು? 24 ದಿನ ಖುಷಿಯಾಗಿ ಸಂತೋಷವಾಗಿರೋಣ. ಸೈನಿಂಗ್ ಆಫ್, ದಿಸ್ ಇಸ್ ಫ್ರೀಡಮ್ ಆ್ಯಪ್, ಚಂದನ್.